ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನ. ಮೊದಲಿಗೆ ಗುರುಗಳನ್ನು ಬರಮಾಡಿಕೊಳ್ಳೋಣ. ಎಂದಿನಂತೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ವಿದ್ವಾನ್ ಶ್ರೀ ಶ್ರೀನಿಧಿ ಹೊಳ್ಳ ಗುರೂಜಿಯವರು. ಶ್ರೀಯುತರು ಪ್ರಖ್ಯಾತ ಜ್ಯೋತಿಷಿಗಳು ಹಾಗೂ ಮಂತ್ರವಾದಿಗಳು. ಬನ್ನಿ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಗುರುಜಿ, ಸಾಕಷ್ಟು ಜನರಿಗೆ ಈ ಅನುಭವ ಆಗಿರುತ್ತೆ. ಏನಾದರೂ ಸಮಸ್ಯೆ ಆದಾಗ, ಕೇಳಿಸೋಕೆ ಹೋದಾಗ ನಿಮಗೆ ಪಿತೃದೋಷ ಇದೆ ಅಥವಾ ನೀವು ಪಿತೃಗಳಿಗೆ ಸರಿಯಾಗಿ ಅನ್ನ ಹಾಕ್ತಾ ಇಲ್ಲ, ಈ ರೀತಿಯಾದಂಥ ಒಂದು ವಿಚಾರಗಳು ಪ್ರಸ್ತಾಪ ಆಗುತ್ತೆ. ಸೊ ಮೊದಲಿಗೆ ಈ ಪಿತೃದೋಷ ಅಂದರೆ ಏನು, ಹಾಗೆ ಪಿತೃಗಳನ್ನು ಹೇಗೆ ಸಂತೃಪ್ತಿಪಡಿಸಬೇಕು ಅಂತ. ಪಿತೃಗಳು ಅಂತ ಹೇಳಿದರೆ ನಮ್ಮ ಕುಟುಂಬದಲ್ಲಿರುವಂಥ ಹಿರಿಯರನ್ನು ನಾವು ಪಿತೃಗಳು ಅಂತೇಳಿ ಹೇಳ್ತೇವೆ. ಅವರು ಮರಣದ ನಂತರ ವಿಷ್ಣುವಿನ ಸಾಯುಜ್ಯಕ್ಕೆ ಪಿತೃಶಾಲೆಗೆ ಹೋಗ್ತಾರೆ. ಅಲ್ಲಿಂದ ನಮಗೆ ಅನುಗ್ರಹಕಾರಕರಾಗ್ತಾರೆ. ಈ ಕುಟುಂಬದ ವತಿಯಿಂದ ಕೊಡುವಂತಹ ವರ್ಷಾವಧಿ, ಅವರು ಸತ್ತಂತಹ ತಿಥಿಗೆ ಕೊಡುವಂತಹ ಏನು ಊಟಾದಿಗಳಾಗಿರಬಹುದು ಅಥವಾ ಭೋಗಾದಿಗಳಾಗಿರಬಹುದು, ಅದನ್ನು ಸರಿಯಾದ ರೀತಿಯಲ್ಲಿ ಮಾಡಬೇಕು. ಇನ್ನು ಮಹಾಲಯ ಅಮಾವಾಸ್ಯೆಗಳಲ್ಲಿ ತಿಲತರ್ಪಣಾದಿಗಳನ್ನು ಕೊಡಬೇಕು. ಇದರಲ್ಲಿ ಯಾವ ರೀತಿಯಾಗಿರ್ತಕ್ಕಂಥದ್ದು ಒಂದು ನಮಗೆ ಬಿಟ್ಟೋಯ್ತು ಅಂತಾದ್ರೂ ಅಲ್ಲಿಂದ ಪಿತೃಗಳು ಕೋಪಕ್ಕೆ ಹೋಗ್ತಾರೆ. ಪ್ರೇತಾಯಾಮ್ ಪಿಶಾಚತಃ ಅಂತ ಹೇಳಿ ಪ್ರೇತತ್ವ ಅನ್ನುವಂಥದ್ದು ಪಿಶಾಚತ್ವಕ್ಕೆ ಪರಿವರ್ತನೆ ಆಗ್ತದೆ. ಯಾವಾಗ ಪಿಶಾಚತ್ವಕ್ಕೆ ಅದು ಪರಿವರ್ತನೆ ಆಗ್ತದೆ, ಕುಟುಂಬಕ್ಕೆ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ತೊಂದರೆಗಳನ್ನು ಉಂಟು ಮಾಡ್ತದೆ. ವಿಶೇಷವಾಗಿ ವಿವಾಹ ಆಗಲಿಕ್ಕೆ ತೊಂದರೆ ಆಗುವಂಥದ್ದು, ಮತ್ತು ಸಂತಾನಕ್ಕೆ ತೊಂದರೆ ಆಗುವಂಥದ್ದು, ಮತ್ತು ಮನೆಯಲ್ಲಿ ಮಾಡುವಂಥ ಉದ್ಯೋಗಗಳಲ್ಲಿ ಯಾವ ರೀತಿ ಬೇಕಾದರೂ ತೊಂದರೆಗಳನ್ನು ಕೊಡ್ಬೋದು. ಯಾಕೆ ಇದೆಲ್ಲ ತೊಂದರೆಗಳು ಹೇಗೆ ಇದು ವರ್ಕ್ ಆಗ್ತದೆ ಅಂತ ಕೇಳಿದರೆ, ಈ ಸತ್ತಂಥ ಪಿತೃಗಳು ಹೇಗಿರ್ತಾರೆ ಅಂತ ಕೇಳಿದರೆ, ಒಂದು ಮುಷ್ಟಿ ಆಕಾರದಲ್ಲಿ ಇರ್ತಾರೆ. ಒಂದು ಮುಷ್ಟಿ ಆಕಾರದಲ್ಲಿ ಇರುವಂಥವ್ರಿಗೆ ಅವರಿಗೆ ಯಾವುದು ಮರ ಯಾವುದು ಗೊತ್ತಿರೋದಿಲ್ಲ, ಗಿಡ ಯಾವುದು ಗೊತ್ತಿರೋದಿಲ್ಲ. ಹೋದ ನಂತರದಲ್ಲಿ ಆ ಶಕ್ತಿಗಳು ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ವಿಹರಿಸ್ತಾ ಇರ್ತದೆ. ಆಮೇಲೆ ಒಂದು ಕಾಲಘಟ್ಟ ಆದ ನಂತರದಲ್ಲಿ ತನ್ನ ಕುಟುಂಬಸ್ಥರಿಗೆ ಅದು ತೊಂದರೆ ಕೊಡ್ತಾ ಬರ್ತದೆ. ನನಗೆ ಮೋಕ್ಷ ಕೊಡು, ನನಗೆ ಮೋಕ್ಷ ಕೊಡು, ನನಗೆ ಮೋಕ್ಷ ಕೊಡು ಅಂತ ಹೇಳಿ. ಅಂತಹ ಪ್ರೇತಗಳಿಗೆ ನಾವು ಮೋಕ್ಷಾದಿಗಳನ್ನು ಮಾಡಬೇಕು. ಇನ್ನು ಕೆಲವೊಂದು ಕಡೆ ಏನಾಗ್ತದೆ ಅಂತ ಕೇಳಿದರೆ, ಈ ಪ್ರೇತಾಕರ್ಷಣೆಗಳನ್ನು ಮಾಡ್ತಾರೆ. ಈಗ ನಾವು ವರ್ಷಾವಧಿಯಾಗಿ ಹಿರಿಯರು ಮಾಡುವುದು ಅಂತೇಳಿ ಹೇಳ್ತೇವೆ. ಈಗ ನಮಗೆ ಒಂದು ಇಷ್ಟವಾಗಿರ್ತಕ್ಕಂಥ ವಸ್ತುಗಳನ್ನು ಇಲ್ಲೆಲ್ಲ ಇಟ್ಟು ಅದನ್ನು ತಿನ್ನಿ ಅಂತ ಹೇಳಿದರೆ, ನನಗೆ ಕೈಯು ಸಮೇತ ಫ್ರೀ ಇರಬೇಕು, ಬಾಯು ಸಮೇತ ಫ್ರೀ ಇರಬೇಕು. ಎರಡೂ ಇಲ್ಲ ಅಂತ ಹೇಳಿದರೆ ಅದನ್ನು ನಾನು ಭಕ್ಷಣೆ ಮಾಡಲಿಕ್ಕೆ ಆಗೋದಿಲ್ಲ. ಹಾಗೆ ಈ ಪಿತೃಗಳಿಗೆ ಮೋಕ್ಷ ಅನ್ನುವಂಥದ್ದು ಆಗಲಿಲ್ಲ ಅಂದರೆ ಏನಾಗ್ತದೆ, ನೀವು ಇಲ್ಲಿಂದ ಕಳಿಸುವಂಥ ಪಾರ್ಸಲ್ ಮೇಲ್ಗಡೆ ಕಳಿಸ್ತಾ ಇರ್ತೀರಿ, ಆದರೆ ಅವರೇ ಅಲ್ಲಿಲ್ಲ ಅಂತಾದರೆ ಏನು ಮಾಡ್ತಾರೆ? ಯಾಕೆ ಅಲ್ಲಿರೋದಿಲ್ಲ ಅಂತ ಹೇಳಿದರೆ, ಕೆಳಗಡೆ ಇರಲಿಕ್ಕೆ ದೇಹ ಇರುವುದಿಲ್ಲ. ಒಂದು ದಹನವನ್ನು ಮಾಡಿರ್ತಾರೆ, ಇಲ್ಲ ಅಂತ ಹೇಳಿದರೆ ಮಣ್ಣಿನಲ್ಲಿ ಸಂಯೋಜನೆ ಮಾಡಿರ್ತಾರೆ. ಮೇಲ್ಗಡೆ ಹೋಗ್ಲಿಕ್ಕೆ ಪರ್ಮಿಷನ್ ಇರೋದಿಲ್ಲ. ಯಾಕೆಂದರೆ ಆತ್ಮೋಪಘಾತಿನೋ ಏಜ, ಆತ್ಮಹತ್ಯೆಗಳನ್ನು ಮಾಡಿಕೊಂಡಂಥದ್ದು, ದುರ್ಮರಣಗಳಾದಂಥದ್ದು, ಇದೆಲ್ಲ ಯಾವ ರೀತಿ ಅಂತ ಕೇಳಿದ್ರೆ, ಅಲ್ಲಿಗೆ ಹೋಗ್ತಿದ್ದಂಗೆ ಟಿಕೆಟ್ ತೊಗೊಳ್ಲಿಲ್ವಾ, ಸರಿ ನೀವು ಹೊರಗಡೆ ಹೋಗಂದು ಬಿಡ್ತಾರೆ. ಅಂತಹ ಪ್ರೇತಗಳೇನಾಗ್ತದೆ, ಅಂತರ್ಪಿಶಾಚಿಯಾಗಿ ಇರ್ತದೆ. ಅಂತರ್ಪಿಶಾಚಿ ಅಂತ ಹೇಳುವಂಥ ಪದವನ್ನು ನೀವು ಸುಮಾರಷ್ಟು ಬಾರಿ ಕೇಳಿರಬಹುದು. ಏನು ಅಂತರ್ಪಿಶಾಚಿ ಅಂತ ಹೇಳಿದರೆ, ಮೇಲ್ಗಡೆನೂ ಇರುವುದಿಲ್ಲ, ಇಲ್ಲಿ ಕೆಳಗಡೆಯೂ ಇರುವುದಿಲ್ಲ, ಮಧ್ಯಭಾಗದಲ್ಲಿ ಇರ್ತದೆ ಅಂತ ಹೇಳಿ. ಅದನ್ನು ಅಂತರ ಪಿಶಾಚಿ ಅಂದರೆ ಪ್ರೇತಾಯಾಮ್ ಪಿಶಾಚತಃ. ಆ ಪಿಶಾಚತ್ವ ಅನ್ನುವಂಥದ್ದು ಏನಾಗ್ತದೆ, ಅಲ್ಲಲ್ಲಿ ಅಲ್ಕೊಂಡಿರ್ತದೆ. ಅದರದ್ದು ಪ್ರಮಾಣ ಅನ್ನುವಂಥದ್ದು, ಕೋಪ ಅನ್ನುವಂಥದ್ದು ಸುಮಾರು ವರ್ಷಗಳೆಲ್ಲ ಆದಾಗ ಏನಾಗ್ತದೆ ಅಂತ ಕೇಳಿದರೆ, ಅವುಗಳೆಲ್ಲ ತನ್ನ ಕುಟುಂಬಕ್ಕೆ ಮೋಕ್ಷ ಕೊಡಿ ಅಂತ ಹೇಳಿ ಪೀಡಿಸ್ಲಿಕ್ಕೆ ಶುರು ಮಾಡ್ತದೆ. ಅಂತಹ ಪ್ರೇತಗಳನ್ನು ಆಕರ್ಷಣೆ ಮಾಡಿ ಅವುಗಳನ್ನು ಪಿತೃಶಾಲೆಗೆ ಸೇರಿಸ್ಬೇಕು. ಕೆಲವರೆಲ್ಲ ಹೇಳ್ತಾರೆ, ಗುರುಗಳೇ ನಾನು ಗೋಕರ್ಣಕ್ಕೆ ಹೋದೆ, ಕಾಶಿಗೆ ಹೋದೆ, ಗಯಾಗೆ ಹೋದೆ, ಏನು ಮಾಡಿದ್ರು ಏನೂ ಆಗ್ತಾ ಇಲ್ಲ, ನಂಗೆ ಮದುವೆನೂ ಆಗ್ತಾ ಇಲ್ಲ. ಯಾಕಾಗ್ತದೆ, ಯಾಕೆ ಆಗೋದಿಲ್ಲ ಅನ್ನುವಂಥ ಚಿಂತನೆ ಮಾಡಿದಾಗ, ಇವರು ಸಮರ್ಪಣೆ ಮಾಡಿದಂತಹ ಏನು ಆ ಪಿತೃ ಶಾಪಗಳು, ದೋಷಗಳನ್ನುವಂಥದ್ದು ಅಲ್ಲಿಗೆ ಎಲ್ಲ ಕಳಿಸೋದು ಇಲ್ಲಿಗೆ. ನಾರಾಯಣ ಬಲಿ ಪಿಂಡೀಕರಣ ಶ್ರಾದ್ದ ತತ್ ಪ್ರಣೀತ ಪ್ರಸಾದಗಳು ಹೋಗೋದಲ್ಲೇ ಪಿತೃಶಾಲೆಗೆ. ಅವ್ರು ಅಲ್ಲೇ ಇಲ್ಲ ಅಂತ ಹೇಳಿದ್ರ ಮೇಲೆ ಅವ್ರಿಗೆ ಹೇಗೆ ಸಿಗ್ತದೆ? ಹಾಗಾಗಿ ಆ ಪಿತೃ ಕೆಲಸಗಳನ್ನು ಶ್ರದ್ಧಾಯುತರಾಗಿ ಮತ್ತು ಮಾಡುವಂಥ ವಿಧಿಯುಕ್ತವಾಗಿ ಮಾಡಬೇಕು. ನಂತರದಲ್ಲಿ ಕೆಲವೊಂದು ಮದುವೆ ಆಗದಲ್ಲೇ ಹೋದಂಥದ್ದು ಇರ್ತದೆ ಈ ಬ್ರಾಹ್ಮಣ ಕುಟುಂಬದಲ್ಲಿ, ರಕ್ಷೋವರ್ಗದಲ್ಲಿ. ಅವುಗಳೆಲ್ಲ ಏನಾಗ್ತದೆ ಅಂತ ಕೇಳಿದ್ರೆ ಬ್ರಹ್ಮರಕ್ಕಸವಾಗಿ ತೊಂದರೆಯನ್ನು ಕೊಡ್ತದೆ. ಇನ್ನು ಕೆಲವೊಂದು ಏನಾಗಿರ್ತದೆ, ತುಂಬ ಅದಕ್ಕೆಲ್ಲ ವಿಷಯಗಳಲ್ಲಿ ಸುಮಾರಷ್ಟು ವಿಮರ್ಶೆಗಳಿದೆ. ಎಲ್ಲ ಹೋಗಿ ಕೆಲವೊಂದು ನಾಗನ ಬುಡದಲ್ಲಿ ಕೂತ್ಕೊಂಡಿರ್ತದೆ, ನಾಗ ಅದನ್ನು ಬಿಡುವುದಿಲ್ಲ, ಆ ಪ್ರೇತಗಳು ಅಲ್ಲೇ ಆಶ್ರಯಿಸಿರ್ತದೆ ಆ ದೇವತಾ ಸಾನ್ನಿಧ್ಯದಲ್ಲಿ. ಇನ್ನು ಕೆಲವೊಂದು ನಮ್ಮ ಕುಲದೇವರ ಇದರಲ್ಲಿ ಹೋಗಿ ನಿಂತಿರ್ತದೆ. ಮರೆಯ ನಂಗೆ ಈ ಕುಟುಂಬದವ್ರು ಎಂತ ಕೊಡ್ತಾ ಇಲ್ಲ, ನಂಗೆ ನೀ ಆದರೂ ಕೊಡ ಅಂತೇಳಿ ಕುಲದೇವ್ರ ಹತ್ರ ಹೋಗಿ ಕೂತ್ಕೊಳ್ತದೆ. ಯಾವಾಗ ಕುಲದೇವರಿಗೆ ನೀವು ಹೆಚ್ಚು ದೇವತಾ ಕೆಲಸಗಳನ್ನು ಮಾಡ್ತೀರ, ದೇವರು ಎಂತ ಮಾಡ್ತಾರೆ, ಮರೆ ನೀನು ನನ್ನನ್ನು ಆಶ್ರಯಿಸಿದ್ಯಲ್ವಾ, ಈಗ ನೀನು ಹಸ್ಕೊಂಡಿದ್ದೆ, ಹೀಗೆ ಕೊಟ್ಬಿಡೋದು. ಅವಾಗ ಏನಾಗ್ತದೆ, ನಾವೇ ಕೆಲಸವನ್ನು ಮಾಡಿ ಇನ್ನೂ ಪೆಟ್ಟು ಕೊಡ್ತದೆ. ಈಗ ನಾನು ನಿಮಗೆ ಹೊಡಿತಾ ಇರ್ತೇನೆ, ನನಗೇನಾದರೂ ಊಟ ತಿಂಡಿ ಕೊಟ್ಟರೆ ನಾನು ಇನ್ನೂ ಜಾಸ್ತಿ ಮಾಡ್ತೇನೆ ನಿಮಗೆ ಪೆಟ್ಟು ಕೊಡ್ಲಿಕ್ಕೆ. ಹಾಗೆಯೇ ಆ ಪ್ರೇತಗಳು ಅನ್ನುವಂಥದ್ದು ಬಹಳ ಸೂಕ್ಷ್ಮವಾಗಿರ್ತಕ್ಕಂಥ ವಿಷಯಗಳು. ಅದನ್ನು ತುಂಬ ವಿಮರ್ಶೆ ಮಾಡಿ ಮಾಡಬೇಕಾಗ್ತದೆ. ಸುಮ್ಮನೆ
ತ್ರಿಪಿಂಡೀಕರಣ ಶ್ರಾದ್ದ ನಾರಾಯಣ ಬಲಿ ತಿಲ ಹೋಮಾದಿಗಳನ್ನೆಲ್ಲ ನಾವೆಲ್ಲೆಲ್ಲೋ ಹೋಗಿ ಮಾಡ್ತೇವೆ ಅಂತ ಆದರೆ ಅದಕ್ಕೊಂದು ಅರ್ಥ ಅನ್ನುವಂಥದ್ದು ಬೇಕು. ನಾವು ಕೊಟ್ಟಂಥದ್ದು ಅದು ಎಲ್ಲಿ ಸಮರ್ಪಣೆ ಆಗ್ತದೆ, ಅದಕ್ಕೇನು ಮಾಡಬೇಕು, ಆ ಪ್ರೇತಗಳನ್ನೆಲ್ಲ ಆಕರ್ಷಣೆ ಮಾಡುವಂಥ ಮುಖಾಂತರವಾಗಿ ಅವುಗಳನ್ನು ಮೋಕ್ಷ ಕೊಡುವಂಥ ವಿಧಿಗಳು ಅನಾದಿ ಕಾಲದಲ್ಲಿತ್ತು, ಈಗಲೂ ಇದೆ. ಆದರೆ ಈಗಿನ ಕಾಲಘಟ್ಟದಲ್ಲಿ ಏನಾಗಿದೆ, ಪಿತೃಶಾಪ ಅಂತಿದ್ದಾಗೆ ಒಂದಿಷ್ಟು ಶ್ರಾದ್ದಾದಿಗಳನ್ನು ತಿಲಹೋಮಾದಿಗಳನ್ನು ಮಾಡಿಬಿಡಿ ಅಂತ ಹೇಳ್ತಾರೆ. ಅದು ಶುದ್ಧವಾಗಿರ್ತಕ್ಕಂಥ ತಪ್ಪು. ಮಾಡುವಂಥ ವಿಷಯಗಳನ್ನು ಪ್ರಶ್ನಾಚಿಂತನೆ ಮುಖಾಂತರವಾಗಿ ನೀವು ಮುಂದುವರಿಸಿಕೊಂಡು ಯಾವ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳಿದೆ, ಎಷ್ಟು ಪ್ರೇತಗಳಿದ್ದಾವೆ, ಅದರಲ್ಲೂ ಪ್ರೇತಗಳಲ್ಲಿ ರಕ್ಷೋವರ್ಗ ಪ್ರೇತಗಳು ಅಂತಿದ್ದಾವೆ, ಸ್ತ್ರೀ ಪುರುಷ ಪ್ರೇತಗಳು ಅಂತಿದ್ದಾವೆ, ಜ್ಞಾತಾಜ್ಞಾತ ಪ್ರೇತಗಳು ಅಂತಿದ್ದಾವೆ. ನಮಗೆ ತಿಳಿದಲೇ ಇರುವಂಥ ಪ್ರೇತಗಳು ನಮ್ಮ ಕುಟುಂಬದಲ್ಲಿ ಇದ್ದಾವೇನೋ ನಮಗೆ ಗೊತ್ತಿಲ್ಲ, ಅದು ಆಯಾ ಕುಟುಂಬಕ್ಕೆ ಸಂಬಂಧಿತವಾಗಿರುವಂಥದ್ದು. ನಂತರದಲ್ಲಿ ಈ ಪ್ರೇತದಲ್ಲಿ ಭರ್ಮರಕ್ಕಸು ಅನ್ನುವಂಥದ್ದಿದೆ. ಈ ರೀತಿ ಹಲವಾರು ರೀತಿಯಾಗಿರ್ತಕ್ಕಂಥ ಬಾಧೆಗಳು ಅನ್ನುವಂಥದ್ದು ಪ್ರೇತ ಅನ್ನುವಂಥ ಶಬ್ದವನ್ನು ಮಾತಾಡುವಾಗ ನಮ್ಮ ನೆನಪಿಗೆ ಬರುವಂಥ ವಿಷಯಗಳು. ಇದರಲ್ಲಿ ಇನ್ನೂ ನೀವು ಡೀಪಾಗಿ ಹೋದಾಗ ಸುಮಾರಷ್ಟು ವಿಷಯಗಳನ್ನು ವಿಷಯ ಪ್ರಸ್ತಾಪಗಳಾಗ್ತದೆ. ಆ ವಿಷಯವನ್ನು ಕೃಷಿ ಮಾಡಿದಾಗ ಮಾತ್ರ ನಮಗೆ ಅದರ ಫಲ ಅನ್ನುವಂಥದ್ದು ಸಿಗಲಿಕ್ಕೆ ಸಾಧ್ಯ. ಮುಂದಿನ ದಿನಗಳಲ್ಲಿ ಅದನ್ನು ಹೆಚ್ಚಿನ ಮಾಹಿತಿಗಳನ್ನು ತಗೊಳ್ಳುವ. ಖಂಡಿತ ಗುರುಜಿ. ಇನ್ನು ಈ ಪಿತೃಗಳು ಕೋಪಗೊಂಡ್ರೆ ಏನೆಲ್ಲ ಸಮಸ್ಯೆಗಳು ಬರುತ್ತೆ ಅಂತ? ಪಿತೃಗಳು ಕೋಪಗೊಳ್ಳುವಂಥದ್ದು ಅಂತ ಹೇಳಿದರೆ ಅದೇ ಈಗ ಆ ಒಂದು ಪ್ರೇತ ಅನ್ನುವಂಥದ್ದು ಸತ್ತು ಬಹಳಷ್ಟು ದಿನ ಆಗಿ ಈ ಗರ್ಭಿಣಿ ಹೋದಂಥದ್ದು ಮತ್ತು ತುಂಬ ಶಕ್ತಿಯುತವಾಗಿರುವಂಥದ್ದು, ಅನಾದಿ ಕಾಲದಿಂದ ತುಂಬ ಆರಾಧನೆ ಮಾಡಿಕೊಂಡು ಬಂದಂತಹ ಹಿರಿಯರು, ಅವರಿಗೆಲ್ಲ ಸರಿಯಾದ ರೀತಿಯಲ್ಲಿ ಇನ್ನೊಂದು ಅಬ್ಧದಿ ಈ ಆತ್ಮಹತ್ಯೆಗಳಾದಂಥದ್ದು, ಅವರೆಲ್ಲ ಏನೋ ಕ್ರೌರ್ಯದಲ್ಲಿರ್ತಾರೆ, ನನಗಿನ್ನೂ ಮೋಕ್ಷ ಕೊಡಲಿಲ್ಲ ಅನ್ನುವಂಥ ಸಿಟ್ಟಲ್ಲಿರ್ತಾರೆ. ಆ ಸಿಟ್ಟಿನಲ್ಲಿ ಏನು ಮಾಡ್ಬೋದು, ವಿವಾಹಕ್ಕೆ ಪ್ರತಿಬಂಧಕ, ವಂಶವನ್ನು ಉದ್ಧಾರ ಆಗ್ಲಿಕ್ಕೆ ಬಿಡುವುದಿಲ್ಲ, ಮಾಡುವಂಥ ಉದ್ಯೋಗ ತುಂಬ ಚಂದ, ಮೊನ್ನೆ ಎಲ್ಲ ಮಾತಾಡ್ತಿದ್ವಿ, ಉದ್ಯೋಗ ಯಾಕೆ ಇದ್ದಕ್ಕಿದ್ದಂಗೆ ಹೋಗ್ತಂತ. ಅದಕ್ಕೆ ಇದು ಒಂದು ಕಾರಣ. ಯಾವುದೋ ಒಂದು ಕಾರಣದಿಂದ ಯಾವ ಸಮಸ್ಯೆಯೂ ಆಗೋದಿಲ್ಲ, ಎಲ್ಲವೂ ಸೇರಿದಾಗ ಅದೊಂದು ದೊಡ್ಡ ಸಮಸ್ಯೆಯಾಗಿ ಹೊರಹೊಮ್ಮುತ್ತದೆ ಅಂತ ಹೇಳಿ. ಹಾಗೆ ಈ ಪಿತೃಗಳಲ್ಲಿ ವಿವಾಹಕ್ಕೆ ತೊಂದರೆ ಕೊಡುವಂಥದ್ದು ಒನ್ ಬೈ ಒನ್ ಅದು ತೊಂದರೆಗಳನ್ನು ಕೊಡ್ತಾ ಹೋಗ್ತದೆ. ಹೇಗೆ ಅಂತ ಕೇಳಿದರೆ ಮಾಡುವಂಥ ಉದ್ಯೋಗಕ್ಕೆ ಪೆಟ್ಟು ಕೊಡ್ತದೆ, ಮತ್ತು ಆರೋಗ್ಯದಲ್ಲಿ ಪೆಟ್ಟು ಕೊಡ್ತದೆ. ಇನ್ನೂ ಹೆಚ್ಚಾಯ್ತು ಅಂತ ಆದರೆ ನೀವು ಇದನ್ನು ಪರಿಹಾರ ಮಾಡ್ಕೊಳ್ಳಿಕ್ಕೆ ಸಾಧ್ಯವೇ ಆಗಬಾರ್ದು. ಆ ರೀತಿ ಆಗಿರ್ತಕ್ಕಂಥ ಸಮಸ್ಯೆಗಳನ್ನೆಲ್ಲ ತಂದಿಡ್ತದೆ. ನಂತರದಲ್ಲಿ ಸಂತಾನ ಆಯಿತು ಅಂತಾದರೆ ದುರ್ಸಂತಾನಗಳಾಗುವಂಥದ್ದು ಅಂತ ಹೇಳಿದರೆ ಮಕ್ಕಳಿಗೆ ಅಂಗವೈಕಲ್ಯಗಳಿರುವಂಥದ್ದು. ಹಾಗೆ ಮಕ್ಕಳಲ್ಲಿ ಪಿತೃಗಳ ಕಾಟಗಳಿರುವಂಥ ಕಾರಣದಿಂದ ಅವರಿಗೆ ತಿಂದಂಥ ಕೆಲವೊಂದೆಲ್ಲ ನೋಡಿರ್ಬೋದು ನೀವು, ಹುಟ್ಟಿದಂಥ ಮಕ್ಕಳಿಗೆ ತುಂಬ ಸಮಸ್ಯೆಗಳಿರ್ತದೆ. ಆ ಮಕ್ಕಳು ಸಣ್ಣ ವಯಸ್ಸಲ್ಲೇ NICUದಲ್ಲಿ ಅಲ್ಲಿ ಇಲ್ಲೇ ಇಟ್ಟಿರ್ತಾರೆ. ಯಾಕೆ ಅಂತ ಕೇಳಿದರೆ ಇದೇ ಕಾರಣ. ಆ ಪಿತೃಗಳ ದೋಷಗಳು ಅನ್ನುವಂಥದ್ದು ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಮನುಷ್ಯ ಜೀವನದಲ್ಲಿ ಕೊಡ್ತದೆ ಅನ್ನುವಂಥದ್ದು ಶಾಸ್ತ್ರಗಳಲ್ಲಿ ಉಲ್ಲೇಖ ಇರುವಂಥದ್ದು. ಇದನ್ನು ನಾವು ಹೆಚ್ಚು ಅಧ್ಯಯನ ಮಾಡಿದಷ್ಟು ನಮಗೆ ಅನುಕೂಲಗಳಾಗ್ತದೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಖಂಡಿತ ಗುರುಜಿ. ಇನ್ನು ಈ ಪಿತೃಗಳನ್ನು ಸಮಾಧಾನ ಪಡಿಸೋದು ಹೇಗೆ ಮಾಡಬೇಕು ಈ ಕಾರ್ಯಗಳನ್ನು? ಪಿತೃಗಳನ್ನು ಸಮಾಧಾನ ಪಡಿಸುವಂಥದ್ದು ಹೇಗೆ ಅಂತ ಕೇಳಿದರೆ, ಈಗ ನಾವು ಒಂದು ಸೂತಕಾಚರಣೆಗಳು ಪಿತೃಗಳ ಕೆಲಸವನ್ನು ಮಾಡಬೇಕಾದ್ರೆ ನಾವು ತುಂಬ ಮನಸ್ಸು, ಅವರನ್ನು ನಾವು ಕಳ್ಕೊಂಡಾಗ ಯಾವ ರೀತಿ ಮನಸ್ಥಿತಿ ಇರ್ತದೋ ಅದೇ ರೀತಿಯಾಗಿ ಮನಸ್ಥಿತಿ ಇರಬೇಕು. ದೇವತಾ ಭಾವ, ಅವರಿಗೆ ಸಮರ್ಪಣೆ ಮಾಡುವಂಥದ್ದಾಗಿರಬಹುದು, ಅದೆಲ್ಲ ಶ್ರದ್ಧಾಭಕ್ತಿಯುತರಾಗಿ ಆಗಬೇಕು. ನಂತರದಲ್ಲಿ ಮಡಿ ಪ್ರಾಮುಖ್ಯತೆ, ವಿಷ್ಣು ಪ್ರೇತರೂಪಿ ನಾರಾಯಣ ಅಂದರೆ ಈ ಮೋಕ್ಷ ನಾರಾಯಣ ಅಂಥೇಳಿ ಮೋಕ್ಷ ಕೊಡುವಂಥ ಕೆಲಸಗಳಿಗೆ ಮೈಲಿಗೆಗಳು ಬಹಳಷ್ಟು ವಿಷಯಗಳು ಪ್ರಾಶಸ್ತ್ಯವನ್ನು ಪಡ್ಕೊಳ್ತದೆ. ಈ ಬೇರೆ ಕಡೆಗಳಲ್ಲಿ ವರ್ಷಾವಧಿಯಾಗಿ ಎಡೆಗಳನ್ನು ಇಡುವಂಥದ್ದು ಮಾಡ್ತಾರೆ. ಒಂದು 2-3 ಎಡೆಗಳನ್ನು ಇಡ್ತಾರೆ. ಒಂದು ದೇವರಿಗೆ ಅಂತ ಇಡ್ತಾರೆ, ಒಂದು ಕಾಗೆಗೆ ಅಂತ ಇಡ್ತಾರೆ, ಇನ್ನೊಂದೇನು ಮಾಡ್ತಾರೆ, ಅವರೇ ತಿನ್ಬಿಡ್ತಾರೆ. ಅದು ಶುದ್ಧ ತಪ್ಪು. ಆ ರೀತಿ ಮಾಡಬಾರ್ದು. ಹಿರಿಯರಿಗೆ ಅಂತ ಮಾಡಿದಂಥ ಅಡಿಗೆಗಳನ್ನು ಅವರ ಸತ್ತಂಥ ತಿಥಿಗಳಲ್ಲಿ ಅದನ್ನು ಮತ್ತೆ ನಾವು ಅದನ್ನು ಇದು ಹಿರಿಯರ ಪ್ರಸಾದಪ್ಪ ಅಂತ ನಾವು ತಗೊಳ್ಬಾರ್ದು. ಅದನ್ನು ಏನು ಮಾಡಬೇಕು, ಆ ಪಿತೃಗಳಿಗೆ ಸೇರಿಸುವಂಥದ್ದು ಹೇಗೆ ಸೇರ್ತದೆ. ಈಗ ನಮ್ಮಲ್ಲೆಲ್ಲ ಮಾಡುವಾಗ ಪಿಂಡ ಪ್ರದಾನಾದಿಗಳನ್ನು ಮಾಡ್ತೇವೆ, ನಾವು ನೀರಿಗೆ ಬಿಡ್ತೇವೆ, ಮೀನುಗಳು ಬಂದು ತಿನ್ಕೊಂಡು ಹೋಗ್ತದೆ ಅನ್ನುವಂಥದ್ದು. ನಂತರದಲ್ಲಿ ಕಾಗೆಗಿಡ್ತೇವೆ, ಕಾಗೆ ಬಂದು ತಿನ್ಕೊಂಡು ಹೋಗ್ತದೆ. ಅದೆಲ್ಲ ಏನು ಅಂತ ಕೇಳಿದ್ರೆ ಆ ರೂಪದಲ್ಲಿ ಬಂದು ಅವ್ರು ಸ್ವೀಕರಣೆ ಮಾಡ್ತಾರೆ ಅಂತ. ಇಲ್ಲ, ಅವ್ರಿಗೆ ನಾವೇ ತಿಂದುಬಿಟ್ರೆ ಏನಾಗ್ತದೆ, ಅದು ಮಹಾದೋಷವಾಗಿ ಪರಿವರ್ತನೆ ಆಗ್ತದೆ. ಅವ್ರಿಗೇನೂ ಸಮರ್ಪಣೆಯೇ ಆಗೋದಿಲ್ಲ. ಅದನ್ನೇನಂತ ಕೇಳಿದ್ರೆ ಅವ್ರಿಗೆ ಮಾಡಿದಂಥದ್ದು ಅದು ಅವ್ರಿಗೆ ಮಾತ್ರ. ಈ ಹಿಂದಿನ ಕಾಲದಲ್ಲೆಲ್ಲ ಗದ್ದೆ ಹತ್ರ ಎಲ್ಲ ಹೋಗಿ ಒಂದು ಡಬರಿ ಅನ್ನ ಮಾಡಿ ಅದನ್ನೆಲ್ಲ ಇಟ್ಟು ಅದಕ್ಕೊಂದಿಷ್ಟೆಲ್ಲ ಕೂಗಿ ರಕ್ಷರ್ಗಳಿಗೆ ಅಂತೆಲ್ಲ ಇಡ್ತಾ ಇದ್ದಿದ್ರು. ಇವತ್ತೇನಾಗಿದೆ, ಎಲ್ಲ ಹೋಯ್ತು, ಯಾವುದೂ ಇಲ್ಲ. ಎಲ್ಲ ಎಂತ ಮಾಡ್ತಾರೆ, ಮನಸ್ಸಿಗೆ ಬಂದಾಗೆ ಮಾಡ್ತಾ ಹೋಗ್ತಾರೆ. ಅದೆಲ್ಲ ಮಾಡಬಾರ್ದು ಅಂತ. ಅವೆಲ್ಲ ಪಿತೃಶಾಪಕ್ಕೆ ಕಾರಣ ಆಗ್ತದೆ. ಅದೇನಾಗ್ತದೆ, ಶಾಪಗಳೆಲ್ಲ ಜಾಸ್ತಿ ಆಗ್ತಿದ್ದಂಗೆ ನಮ್ಮ ಸುತ್ತ ಇರುವಂತಹ ಪಿತೃಗಳು ಅಥವಾ ಪ್ರೇತ ಕಾಟಗಳು ಆ ಕೆಲಸ ಮಾಡುವಂಥ ಕೆಲಸಗಾರರಿಗೆ ಆಗಿರಬಹುದು, ಅಲ್ಲಿ ವಾಸ ಇರುವಂಥ ಜನರಿಗೂ ಪೆಟ್ಟುಗಳನ್ನು ಕೊಡ್ಬೋದು. ಆ ಪ್ರೇತದ ಕ್ರೌರ್ಯ ಅನ್ನುವಂಥದ್ದು ಯಾವ ಪ್ರಮಾಣದಲ್ಲಿದೆ ನೋಡಿ, ಆ ನಂತರದಲ್ಲಿ ಆ ಸಮಸ್ಯೆಗಳನ್ನು ಅವರು ತಂದೊಡ್ತಾರೆ ಅನ್ನುವಂಥದ್ದು ಹಲವಾರು ಸನ್ನಿವೇಶಗಳಲ್ಲಿ ನಾವು ನೋಡಿದ್ದೇವೆ. ಇನ್ನು ಕೆಲವೊಂದೇನಾಗ್ತದೆ
ಏನಾಗ್ತದೆ ಅಂತ ಕೇಳಿದರೆ ಈ ನೀಚ ಮನಸ್ಥಿತಿ ಇರುವಂಥದ್ದೆಲ್ಲ ಏನು ಮಾಡ್ತದೆ, ದೇಹಕ್ಕೆ ತೊಂದರೆ ಕೊಡ್ತದೆ, ಅವರನ್ನು ಮಾನಸಿಕವಾಗಿ ಕುಗ್ಗಿಸ್ಬಿಡ್ತದೆ. ಯಾಕೆ ಮಾನಸಿಕವಾಗಿ ಕುಗ್ಗಿಸ್ತದೆ ಅಂತ ಕೇಳಿದ್ರೆ, ಕೆಲವರಿಗೆ ನೀವು ನೋಡಿರ್ಬೋದು, ಮೈ ಮೇಲೆ ಬರ್ತದೆ, ನಾನು ಅದನ್ನು ಬಿಡಿಸ್ತೇನೆ, ಅದೆಲ್ಲ ನಾನು ನಿಮ್ಮ ತಂದೆ ನಾನು ನಿಮ್ಮ ಮೈ ಮೇಲೆ ಬಂದಿದ್ದೇನೆ ಅಂತ. ಇದೇನಾಗ್ತದೆ ಅಂತ ಕೇಳಿದರೆ, ಜಾತಕದಲ್ಲಿ ಆ ಕುಟುಂಬದಲ್ಲಿ ಹಲವಾರು ರೀತಿ ಆಗಿರ್ತಕ್ಕಂಥ ಪಿತೃಕಾಟಗಳು ಅನ್ನುವಂಥದ್ದು ಇದ್ದಾಗ ಅವರನ್ನು ಮಾನಸಿಕವಾಗಿ ಕುಗ್ಗುವಂತೆ ಮಾಡ್ತದೆ. ಆ ಮಾನಸಿಕವಾಗಿ ಕುಗ್ಗುವಂತೆ ಯಾವಾಗ ಮಾಡ್ತದೆ, ಅವ್ರ ಮನಸ್ಸಿಗೆ ಏನೂ ಮಾಡ್ಬೋದು, ಅವರು ನಾನು ದೇವ್ರು ಬಂದಿದ್ದೇನೆ ಅಂತ ಹೇಳ್ಬೋದು, ಅಥವಾ ಆ ವ್ಯಕ್ತಿಯ ಚಲನವಲನಗಳು ಅಥವಾ ಆ ಪ್ರೀತಿ ಪಾತ್ರರಾಗಿರ್ತಕ್ಕಂಥ ಸಮಯಗಳು ಇವ್ರಿಗೆ ನೆನಪಾಗಿ ನಾನೇ ಬಂದಿದ್ದೇನೆ ಅನ್ನುವಂಥದ್ದು, ಆಮೇಲೆ ಅವ್ರಿಗೆ ಒಂದಿಷ್ಟು ಸಮಸ್ಯೆ ಮಾಡುವಂಥ ಅದೆಲ್ಲ ಮಾಡಬಾರ್ದು. ಮತ್ತು ಅವ್ರಿಗೆ ಬಂದವ್ರನ್ನ ನಾವು ಅವ್ರನ್ನ ಡೈರೆಕ್ಟಾಗಿ ಮುಟ್ಲಬಾರ್ದು. ನಾವೇನು ಮಾಡಬೇಕು, ಅದು ಬಂದಿತ್ತು ಇಲ್ಲಿಂದ ಅಲ್ವಾ, ಇದನ್ನು ಸರಿ ಮಾಡಿಬಿಟ್ರೆ ಅವ್ರು ಸರಿ ಆಗ್ತಾರೆ. ಅವ್ರಿಗೆ ಹೊಡೆಯೋದು ಬಡಿಯೋದು ಇದನ್ನೆಲ್ಲ ಮಾಡಬಾರ್ದು. ಯಾಕಂದ್ರೆ ಅವರು ಮನುಷ್ಯರೇ, ಏನಾಗಿರ್ತದೆ ಅವರಲ್ಲಿ ಯಾವುದೋ ಒಂದು ಶಕ್ತಿ ಇರ್ತದಲ್ಲ, ಅದಕ್ಕೆ ನಾವು ಪೆಟ್ಕೊಡ್ಬೇಕು ತಗೊಂಡು. ಸರಿ, ಈಗ ಯಾರಿಗೋ ಬಂದಿದೆ ಅಂತೇಳಿ ಹೊಡೆಯೋದು ಬಡಿಯೋದು ಅದೆಲ್ಲ ಮಾಡಬಾರ್ದು. ಯಾಕೆ ಅಂತ ಕೇಳಿದ್ರೆ ಅದೆಲ್ಲ ಶಾಸ್ತ್ರ ವಿಹಿತಗಳು, ಆ ಮನುಷ್ಯನಿಗೂ ನೋವಾಗ್ತದೆ, ಮತ್ತು ಅದೆಲ್ಲ ಅಸಂಬದ್ಧವಾಗಿರುವಂಥದ್ದು ಅನ್ನುವಂಥದ್ದು ನನ್ನ ಅಭಿಪ್ರಾಯ. ದೇಹಕ್ಕೆ ತೊಂದರೆ ಕೊಡ್ತದೆ, ಪ್ರೇತಗಳು ಅನ್ನುವಂಥದ್ದು ದೇಹಕ್ಕೆ ತೊಂದರೆ ಕೊಡ್ತದೆ, ಇಲ್ಲ ಅಂತ ನಾ ಹೇಳೋದಿಲ್ಲ. ಆದರೆ ಅದನ್ನು ಪರಿಹಾರ ಮಾಡುವಂಥ ವಿಧಿವಿಧಾನಗಳಿದೆ. ಯಾಕೆ ಅಂತ ಕೇಳಿದ್ರೆ ನಮ್ಮಲ್ಲಿ ಯಾಕೆ ಒಂದೊಂದು ಇವಾಗ ತುಂಬ ಮೋಸಗಳಾಗ್ತಿರುವಂಥದ್ದು, ಹಣ ದುಬ್ಬರಗಳಾಗ್ತಿರೋದು ಯಾಕೆ ಅಂತ ಕೇಳಿದರೆ ನಾವೇ ಹಾಳು ಮಾಡಿದ್ದು. ಪಿತೃದೋಷ, ಅದಕ್ಕೆ ಇದು ಮಾಡಿ, ಪಿಂಡ ಇಡಿ, ಶ್ರಾದ್ದ ಮಾಡಿ, ಸುಮ್ಮನೆ ಯಾವುದನ್ನು ಮಾಡಬಾರ್ದು. ಹೇಗೆ ನಾವು ಒಳ್ಳೆ ದೊಡ್ಡ ಮೆಡಿಕಲ್ ಶಾಪಿಗೆ ಹೋಗಿ ದಿನ ಹೋಗ್ಬಿಟ್ಟು ಅಲ್ಲೊಂದು ಕೆಂಪು ಮಾತ್ರೆ ಇದೆ ಅದನ್ನು ನನಗೆ ಕೊಡಿ ಅಂತ ಹೇಳ್ಬಿಟ್ಟು ನಾನು ತೊಗೊಳ್ಲಿಕ್ಕೆ ಬರಲ್ಲ. ನನಗೆ ಅವಶ್ಯಕತೆ ಇದ್ದರೆ ತೊಗೊಳ್ಬೇಕು. ಮತ್ತು ಅದನ್ನು ವೈಭವೀಕರಿಸಬಾರ್ದು. ಎಷ್ಟು ಹೇಗೆ ಮಾಡಬೇಕು ಅನ್ನುವಂಥದ್ದು ಇದೆಯೋ ಅದು ಹಾಗೆ ಮಾಡಬೇಕು. ಮತ್ತು ಇನ್ನು ಅದರಿಂದ ಪರಿಹಾರಾದಿಗಳನ್ನು ಚಿಂತನೆ ಮಾಡುವಾಗ ಬ್ರಾಹ್ಮಣರಿಗೆ ವಿಶೇಷವಾಗಿರ್ತಕ್ಕಂಥ ಭೋಜನಾದಿಗಳನ್ನು, ಹಾಗೆ ಅವರಿಂದ ಆಶೀರ್ವಾದಗಳನ್ನು ತಗೊಳ್ಳುವಂಥದ್ದು, ವಿಷ್ಣು ಸಹಸ್ರನಾಮ ಪೂಜೆಗಳನ್ನು ಮಾಡುವಂಥದ್ದು, ವಿಷ್ಣು ಸಾಯುಜ್ಯ ಪೂಜೆಗಳನ್ನು ಮಾಡುವಂಥದ್ದು. ಇದರಿಂದ ಏನಾಗ್ತದೆ, ಆ ಪ್ರೇತಗಳೆಲ್ಲವೂ ಸಮೇತ ಮೋಕ್ಷನಾರಾಯಣನ ಹತ್ರ ಹೋಗಿ ಅವರು ಅಲ್ಲಿರ್ತಾರೆ ಅನ್ನುವಂಥದ್ದು ಶಾಸ್ತ್ರಗಳಲ್ಲಿ, ಆ ವೇದವಾಕ್ಯಗಳಲ್ಲಿ ಇರುವಂಥ ಒಂದು ಮಾಹಿತಿ ನಾವು ತಿಳ್ಕೊಳ್ಬೇಕಾಗ್ತದೆ. ಅದನ್ನು ಬಿಟ್ಟು ನಾವು ಮುಂದೆ ಹೋದಾಗ, ಒಂದು ಮ್ಯಾನ್ಯುವಲ್ ಅನ್ನೋದನ್ನು ಬಿಟ್ಟು ನಾವು ಯಾವಾಗ ಈ ಕಡೆ ಬರ್ತೇವೆ, ಅದರಿಂದ ಏನೇ ಸಾಧಕ ಬಾಧಕಗಳಾದರೂ ಅದಕ್ಕೆ ನಾವೇ ಹೊಣೆ ಅನ್ನುವಂಥದ್ದು ನಾ ಹೇಳುವಂಥ ವಿಷಯಗಳು. ಸರಿ ಗುರೂಜಿ, ಇನ್ನು ಈ ವರ್ಷಕ್ಕೆ ಒಮ್ಮೆಯಾದರೂ ಈ ಪಿತೃಪಕ್ಷದಲ್ಲಿ ಪಿತೃಗಳನ್ನು ಕರೆದು ಪೂಜಿಸಲೇಬೇಕಾ ಎನ್ನುವಂಥ ಪ್ರಶ್ನೆ ಸಾಕಷ್ಟು ಜನರಿಗಿರುತ್ತೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಗುರೂಜಿ? ಕೆಲವರು ಮಹಾಲಯ ಅಮಾವಾಸ್ಯೆಗಳಿಗೆ ಎಲ್ಲರೂ ಸಮೇತ ತರ್ಪಣಾದಿಗಳನ್ನು, ತಿಲತರ್ಪಣಾದಿಗಳನ್ನು ಬ್ರಾಹ್ಮಣರನ್ನು ಕರೆಸಿ ಮಾಡುವಂಥದ್ದು ಮಾಡಲೇಬೇಕು. ಅದನ್ನು ಯಾವುದು ವಿತೌಟ್ ಫೇಲ್ ಮಾಡಲೇಬೇಕು. ನಂತರದಲ್ಲಿ ಸ್ವಯಂ ಪಾಕದಾನ ಏನಾಗ್ತದೆ ಅಂತ ಕೇಳಿದರೆ, ಆ ಸ್ವಯಂ ಪಾಕದಾನವೂ ಅಷ್ಟೇ. ಸ್ವಯಂ ಪಾಕ ಅಂತ ಹೇಳಿದ್ರೆ, ಈಗ ನಿಮ್ಮ ಮನೆಗಳಲ್ಲಿ ಇತರೆ ಮನೆಗಳಲ್ಲಿ ಮಾಡಿದಂಥದ್ದನ್ನೆಲ್ಲ ಕೆಲವು ಬ್ರಾಹ್ಮಣರು ಏನಾಗ್ತದೆ, ಅನುಷ್ಠಾನ ಚ್ಯುತಿ ಬರ್ತದೆ ಅನ್ನುವಂಥ ಭಾವನೆಯಿಂದ ಅವರು ಊಟವನ್ನು ಬೇರೆ ಕಡೆ ಮಾಡುವುದಿಲ್ಲ. ಆದರೆ ಅವ್ರಿಗೆ ಏನು ಮಾಡಬೇಕು, ಆ ಊಟದ ವಸ್ತುಗಳನ್ನು ಕೊಡಬೇಕು. ಅಕ್ಕಿ ಇದನ್ನೆಲ್ಲ ಕೊಡ್ತಾರೆ. ಆದರೆ ಇವತ್ತಿನ ಕಾಲದಲ್ಲಿ ಏನು ಮಾಡ್ತಾರೆ, ಒಂದೊಂದು ಸಣ್ಣ ಚೀಟಿಲಿ ಹೀಗೆ ಮಾಡಿ ಒಂದಿಷ್ಟು ಮಾಡಿ ಕೊಟ್ಬಿಡ್ತಾರೆ. ಆದರೆ ಅದರ ಭಾವಾರ್ಥ ಏನು ಅಂತ ಕೇಳಿದ್ರೆ, ಆ ಒಂದು ಬ್ರಾಹ್ಮಣ ಅವರು ಕೊಟ್ಟಂತಹ ಒಂದು ದಾನದ ವಸ್ತುಗಳಿಂದ, ಸ್ವಯಂ ಪಾಕ ದಾನಗಳಿಂದ, ಸ್ವಯಂ ಪಾಕ ಅಂತ ಕೇಳಿದರೆ ಬ್ರಾಹ್ಮಣನೇ ಅಡುಗೆ ಮಾಡಿ ಅದನ್ನು ಭಕ್ಷಣೆ ಮಾಡುವಂಥದ್ದು, ಅದಕ್ಕೆ ಬೇಕಾಗಿರುವಂಥ ಪರಿಕರಗಳನ್ನು ಮಾತ್ರ ಇವ್ರು ಕೊಡುವಂಥದ್ದು ಅಂತ ಹೇಳಿ, ಆ ಪರಿಕರಗಳಿಂದ ಅವನು ಭೋಜನವನ್ನು ಮಾಡಿ ಆಗ ಆಶೀರ್ವಾದ ಮಾಡ್ತಾನಲ್ಲ, ಒಬ್ಬ ಬ್ರಾಹ್ಮಣ ತೃಪ್ತಿ ಆದ. ಅಲ್ಲೂ ಸಮೇತ ಒಬ್ಬ ಮನುಷ್ಯನನ್ನೇ ತೃಪ್ತಿ ಮಾಡೋದು. ಯಾಕೆ ಬ್ರಾಹ್ಮಣ ಅಂತ ಹೇಳಿದರೆ, ಅವನು ಸಾತ್ವಿಕ ಆಹಾರಿ ಆಗಿರ್ತಾನೆ, ಪ್ರತಿನಿತ್ಯವೂ ದೇವತಾರಾಧನೆಯನ್ನು ಮಾಡ್ತಾ ಇರ್ತಾನೆ. ಅವನಿಂದ ಹೊರಹೊಮ್ಮಿದಂಥ ಆಶೀರ್ವಾದ ಅನ್ನುವಂಥದ್ದು ನಮ್ಮ ಕುಟುಂಬಕ್ಕೆ ಏಳಿಗೆ ಆಗ್ತದೆ ಅನ್ನುವಂಥ ದೃಷ್ಟಿಯಿಂದ ಬ್ರಾಹ್ಮಣರಿಗೆ ಈ ದಾನಾದಿಗಳನ್ನು ಮಾಡುವಂಥದ್ದು. ನಂತರದಲ್ಲಿ ಈ ವರ್ಷಂಪ್ರತಿಯಾಗಿ ಹಿರಿಯರಿಗೆ ಎರಡು ರೀತಿಯಾಗಿ ಮಾಡ್ತಾರೆ. ಕೆಲವರು ಮಹಾಲಯ ಅಮಾವಾಸ್ಯೆಗಳಿಗೆ ತಿಲತರ್ಪಣಾದಿಗಳನ್ನು ಕೊಡ್ತಾರೆ. ಇನ್ನು ಕೆಲವರು ಏನು ಮಾಡ್ತಾರೆ ಅಂತ ಕೇಳಿದರೆ, ಮನುಷ್ಯ ಸತ್ತಂಥ ತಿಥಿಗೆ ಆ ಒಂದು ನಕ್ಷತ್ರ ಅನ್ನುವಂಥದ್ದು ಇರ್ತದೆ, ಅದೇ ರೀತಿಯಾಗಿ ತಿಥಿ ಅನ್ನುವಂಥದ್ದನ್ನು ನಾವು ನೋಡ್ತೇವೆ. ಆ ತಿಥಿಗೆ ಸರಿಯಾಗಿ ಶ್ರಾದ್ದಾದಿಗಳನ್ನು ಮಾಡುವಂಥದ್ದು, ಬ್ರಾಹ್ಮಣ ಭೋಜನಗಳನ್ನು ಮಾಡುವಂಥದ್ದು, ಅವತ್ತಿನ ದಿನ ಇನ್ನು ಆಡು ಭಾಷೆಯಲ್ಲಿ ಹೇಳೋದಾದರೆ ಎಡೆ ಇಡುವಂಥದ್ದು. ಹಾಗೆ ಅದನ್ನು ದೇವರಿಗೊಂದು, ನಂತರದಲ್ಲಿ ಪ್ರಾಣಿಗಳಿಗೊಂದು, ಇನ್ನೊಂದು ಅವರಿಗೊಂದು ಅಂತೆಲ್ಲ ಹಿಂದಿನ ಕಾಲದಲ್ಲಿ ಇಡ್ತಿದ್ರು. ಆದರೆ ಇವಾಗ ಏನು ಮಾಡ್ತಾರೆ, ಒಳ್ಳೆ ರೀತಿಯಲ್ಲಿ ಮಾಂಸಾಹಾರ ಅವ್ರಿಗೆ ಏನಿಷ್ಟ ಅಡುಗೆ ಮಾಡ್ತಾರೆ, ಇವ್ರ ಪಾಡಿಗೆ ಇವ್ರು ಇನ್ನೊಂದೇನೋ ಮಾಡ್ತಾರೆ. ಅದು ಮೋಜು ಮಸ್ತಿಗಳಾಗಬಾರ್ದು. ನಾ ಹೇಳುವಂಥದ್ದು ಮೋಜು ಮಸ್ತಿ ಆಗಲೇಬಾರ್ದು. ನಮ್ಮಲ್ಲಿ ದುಃಖವಾಗಿ ಅಂತ ಹೇಳಿದರೆ, ಅವ್ರನ್ನ ಕಳ್ಕೊಂಡಂಥದ್ದು ನಮಗೆ ದುಃಖ ಇದೆ ಅಂತ ನಮ್ಮ ಮನಸ್ಸಿನಲ್ಲಿಟ್ಟುಕೊಂಡು ಅವರ ಸೇವೆಯನ್ನು ಮಾಡಬೇಕು. ನಾವು ಸುಮ್ಮನೆ ಏನೋ ಒಂದು ಮಾಡಿದ್ವಿ ಹೋದ್ವಿ ಅಂತ ಆದರೆ ಆ ರೀತಿ ಮಾಡೋದಕ್ಕಿಂತ ಸುಮ್ಮನೆ ಇರೋದು ಉತ್ತಮ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ. ಆಗ ಮಾತ್ರ ಅವರಿಗೆ ಸಮರ್ಪಣೆ ಆಗ್ತದೆ. ಇನ್ನು ಈ ಪಿತೃಗಳಿಗೆ ಪಕ್ಷ ಮಾಸದಲ್ಲಿ ಪೂಜಿಸೋದ್ರಿಂದ ಏನು ಲಾಭ ಆಗುತ್ತೆ ಅಂತ?
ಲಾಭಾಂಶ ಅನ್ನುವಂಥದ್ದು ಇಲ್ಲಿ ನಾವು ಚಿಂತನೆ ಮಾಡಲಿಕ್ಕೆ ಇಲ್ಲ. ಇದು ನಮ್ಮ ಒಂದು ಹೇಗೆ ಬೆಳಗ್ಗೆ ಪ್ರತಿನಿತ್ಯ ಕರ್ಮ ವಿಧಿ, ಇದು ವರ್ಷಂಪ್ರತಿಯಾಗಿ ಪಿತೃಗಳನ್ನು ದೇವತೆಗಳನ್ನು ಎರಡು ತಕ್ಕಡಿ ಇದ್ದಂಗೆ ಇದು. ಈ ತಕ್ಕಡಿಯಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸ ಆದರೂ ಸಮೇತ ಏನಾಗ್ತದೆ, ನಮಗೆ ಪೆಟ್ಟು ಅನ್ನುವಂಥದ್ದು ಬೀಳ್ತದೆ. ಪಿತೃಗಳಿಗೆ ವಿಶೇಷವಾಗಿ ಏನನ್ನೂ ಹೇಳಲಿಲ್ಲ ಅಂತ ಹೇಳಿದರೆ ನೀವು ಈ ರೀತಿದ್ದು ವೈಭವವಾಗಿ ಹೋಮಾದಿಗಳನ್ನು ಮಾಡಬೇಕು ಏನೂ ಇಲ್ಲ. ವರ್ಷಾವಧಿ ಮಾಡುವಂತಹ ಕರ್ತವ್ಯ, ಅದನ್ನು ಮಾಡಿದರೆ ಫಲ ಏನು ಅಂತಲ್ಲ, ಮಾಡಲಿಲ್ಲ ಅಂದರೆ ಅವತ್ತಿಂದ ನಿಮಗೆ ಶುರು. ಅಬ್ಧದೀಕ್ಷಾದಿಲೋಪೇಣ ಪ್ರೇತಾಯಾಮ್ ಪಿಶಾಚತಃ ಸ್ವಜನಾನ್ ಬಾಧಮಾನಸ್ತೆ ಅನ್ನುವಂಥದ್ದು ಅಂತ ಹೇಳಿದರೆ, ಈ ಕೆಲಸಗಳನ್ನು ಮಾಡೋದನ್ನು ಬಿಟ್ಟರೆ ಆ ಪಿತೃಗಳು ಅನುಗ್ರಹಕ್ಕೆ ನಿಂತಿರೋರು ಒಂದು ಚೇಂಜ್ ಮಾಡ್ತಾರೆ, ಅನಾನುಕೂಲ ಮಾಡಲಿಕ್ಕೆ ನಿಲ್ತಾರೆ ಅಂತ ಹೇಳಿ. ಇದರಿಂದ ಗೊತ್ತಾಗ್ತದೆ ನಾವು ಮಾಡಬೇಕಾ ಬೇಡ ಅನ್ನುವಂಥದ್ದನ್ನು, ಮಾಡಬೇಕು ಅಥವಾ ಮಾಡಬಾರ್ದು ಅನ್ನುವಂಥ ವಿಚಾರಗಳನ್ನು ನಾವೇ ವಿಮರ್ಶೆ ಮಾಡುವಂಥದ್ದು ಉತ್ತಮ. ಹಾಗಾಗಿ ಪಿತೃಗಳ ಕೆಲಸವನ್ನು ಬಿಡಲಿಕ್ಕಿಲ್ಲ. ಬಿಟ್ಟಂಥ ದಿನದಿಂದ ಏನಾಗ್ತದೆ, ಮತ್ತೆ ತೊಂದರೆಗಳು ಶುರು, ಅದಕ್ಕೆ ಪ್ರಾಯಶ್ಚಿತಗಳು, ಅದನ್ನೆಲ್ಲ ಮಾಡಿಕೊಂಡು ಮತ್ತೆ ಮುಂದುವರಿಬೇಕು. ಹಾಗಾಗಿ ಅದನ್ನು ಬಿಡುವಂಥ ಪ್ರಶ್ನೆ ಇಲ್ಲ. ಖಂಡಿತ ಗುರುಜಿ. ಇನ್ನು ಈ ಎಡೆಗಳನ್ನು ಕಾಗೆಗಳಿಗೆ ಇಡ್ತಾರೆ, ನೀವು ಆಗಲೇ ಕೂಡ ಹೇಳಿದ್ರಿ, ಇದು ಯಾಕೆ ಅಂತ, ಕಾರಣ ಏನು? ಕಾರಣ ಅಂತ ಹೇಳಿದರೆ, ಈಗ ನೋಡಿ, ಯಾವುದೇ ಆದರೂ ಸಮೇತ ಸಮರ್ಪಣೆ ಅನ್ನುವಂಥದ್ದು ಆಗಬೇಕು. ಈಗ ನಾನು ನಿಮಗೆ ಏನೋ ಒಂದು ಸಮರ್ಪಣೆ ಮಾಡ್ತೇನೆ ಅಂತ ಆದರೆ ನಿಮ್ಮ ಗಮನಕ್ಕೆ ಬರಬೇಕದು. ಈಗ ನಾನು ಇಲ್ಲಿಂದ ತೆಗೆದುಕೊಡ್ಬೇಕು, ಅಥವಾ ಇದನ್ನು ನಾನು ಇವ್ರಿಗೆ ತೆಗೆದಿಡ್ತಾ ಇದ್ದೇನೆ ಅಂತ ಇಡಬೇಕು. ಈಗ ನಾನು ನಿಮಗೆ ಇದನ್ನು ತೆಗೆದಿಟ್ಬಿಟ್ಬಿಟ್ಟು ನಾವೇ ಇದನ್ನು ತಿಂದುಬಿಟ್ರೆ, ಮರೆ ಅವ್ನು ನನಗೆ ತೆಗೆದಿಟ್ಟಿದ್ದನ್ನು ತಿನ್ನಲ್ಲ ಅವನ, ಈಗ ಅವನಿಗಿದೆ ಆದರೂ ನನಗೆ ಅಂತ ಇಟ್ಟಂಥದ್ದು ತೆಗೆದ್ನಲ್ಲ, ಅದು ಮೀಸಲು ಅಂತ. ಈಗ ಹಿರಿಯರಿಗೆ ದೇವರಿಗೆ ಇಡ್ತಾರೆ ಮಹಾವಿಷ್ಣುವಿಗೆ. ಹಾಗೆ ಆ ಪ್ರೇತಕ್ಕೆ ಒಂದು ಭಾಗ, ಒಂದು ಮಹಾವಿಷ್ಣು, ಒಂದು ಪ್ರೇತ ಅನ್ನುವಂಥದ್ದನ್ನು ಇಟ್ಕೊಳ್ತಾರೆ. ಈ ಪ್ರೇತಕ್ಕೆ ಇಟ್ಟಂಥದ್ದು ಏನು ಮಾಡಬೇಕು, ಅದನ್ನು ಬಿಟ್ಟು ಬಿಡಬೇಕು. ಪಂಚಭೂತಗಳಲ್ಲಿ, ಪಂಚಭೂತ ಅಂತ ಹೇಳಲಿಕ್ಕೆ ಸಾಧ್ಯತೆ ಇಲ್ಲ ಈ ವಿಚಾರಗಳಲ್ಲಿ. ಒಂದು ಆ ಪಿತೃಗಳು ಕಾಗೆಯ ರೂಪದಲ್ಲಿ, ಕಾಕಹ ಅಂತ ಹೇಳಿದರೆ ಕಾಗೆ ರೂಪದಲ್ಲಿ ಬಂದು ತಿನ್ಕೊಂಡು ಹೋಗ್ಬೋದು, ಅಥವಾ ನಾವು ಗೋವುಗಳಿಗೆ ಕೊಡ್ಬೋದು, ಅಥವಾ ನೀರಿನಲ್ಲಿ ವಿಸರ್ಜನೆ ಮಾಡ್ಬೋದು, ಮೀನಿನ ಮುಖಾಂತರವಾಗಿ ಬಂದು ಅದನ್ನು ತಿನ್ಕೊಂಡು ಹೋಗ್ತಾರೆ ಅನ್ನುವಂಥದ್ದು. ಏನಕ್ಕೆ ಅಂತ ಕೇಳಿದರೆ, ಈ ರೂಪದಲ್ಲಿ ಅವರು ಈ ರೂಪವನ್ನು ಧಾರಣೆ ಮಾಡಿ ನೀವಿಟ್ಟಂತಹ ಒಂದು ಏನು ಅಂಶಕ ಅನ್ನುವಂಥದ್ದಿದೆ ಅದನ್ನು ಸ್ವೀಕರಣೆ ಮಾಡ್ತಾರೆ ಅನ್ನುವಂಥ ದೃಷ್ಟಿಯಿಂದ ಏನು ಅಂತ ಕೇಳಿದ್ರೆ ಕಾಗೆಗೆ ಇಡೋದು, ಇಲ್ಲಾಂದರೆ ಒಂದೊಂದು ರೀತಿಯಾಗಿ ವಿಷಯಗಳನ್ನು ಇಟ್ಕೊಳ್ತಿರ್ತಾರೆ. ಇದೆಲ್ಲ ಹೇಳಿರುವಂಥ ಶಾಸ್ತ್ರದಲ್ಲೇ, ಆ ಶಾಸ್ತ್ರದಲ್ಲಿ ಏನನ್ನು ಹೇಳಿದ್ದಾರೆ, ಅವರವರ ಕುಟುಂಬ, ಅವರವರ ಧರ್ಮ ಅನುಗುಣವಾಗಿ ಅದನ್ನು ಮಾಡ್ಕೊಳ್ತಾ ಹೋಗ್ತಾರೆ. ಖಂಡಿತ ಗುರುಜಿ. ಇನ್ನು ಈ ಸಣ್ಣ ವಯಸ್ಸಿನಲ್ಲೇ ಕೆಲವರು ತೀರ್ಕೊಂಡಿರ್ತಾರೆ, ಅಕಾಲಿಕ ಮರಣವನ್ನು ಹೊಂದಿರ್ತಾರೆ, ಅವರ ಕಾರ್ಯಗಳನ್ನು ಹೇಗೆ ಮಾಡಬೇಕು ಅಂತ? ಮನುಷ್ಯ ಅನ್ನುವಂಥದ್ದು ಗರ್ಭಾವಸ್ಥೆಯಲ್ಲಿ ಇದ್ದು, ಒಂದು ಮಗು ತಾಯಿಯ ಗರ್ಭದಲ್ಲಿದ್ದು ಅದಕ್ಕೆ ಹೃದಯ ಬಡಿತ ಅನ್ನುವಂಥದ್ದು ಬರಲಿಕ್ಕೆ ಶುರು ಆದ್ರ ಮೇಲೆ ಆ ಮಗು ಮರಣ ಹೊಂತು ಅಂತಾದ್ರೂ ಸಮೇತ ಅದಕ್ಕೆ ಕರ್ಮಾಂಗವನ್ನು ಸರಿಯಾದ ರೀತಿಯಲ್ಲಿ ಮಾಡಲೇಬೇಕು. ಅದು ಹೊರಗಡೆ ಬಂತಂತಾದರೆ ಅದು ಜನ್ಮ ಆಗಿದೆ ಅಂತ ಹೇಳಿ, ಅಲ್ಲಿಗೆ ಅದೊಂದು ಮನುಷ್ಯ ಜನ್ಮ ಅಂತ ಹೇಳಿ, ಅದಕ್ಕೆ ಮತ್ತೆ ಬೇರೆ ಏನಿಲ್ಲ, ಅದಕ್ಕೆ ವಿಶೇಷವಾಗಿ ಅನ್ನುವಂಥದ್ದು ಇಲ್ಲ. ಅದು ಒಂದು ಈಗ ಸಾಮಾನ್ಯವಾಗಿ ಚಿಂತನೆ ಮಾಡಿದಾಗ ಅದೊಂದು ಮನುಷ್ಯ ಅಂತ ಹೇಳಿ, ಅದಕ್ಕೆ ಕರ್ಮಾಂಗಾದಿಗಳನ್ನು ಮಾಡುವಂಥದ್ದು ಸರಿಯಾದ ರೀತಿಯಲ್ಲಿ ಮಾಡಲೇಬೇಕು. ಅದು ಸಣ್ಣ ಮಗು ಆದರೂ ಅಷ್ಟೇ, ಅಥವಾ 100-150 ವರ್ಷ 200 ವರ್ಷ ಬದುಕಿದಂಥವ್ರಾದರೂ ಅಷ್ಟೇ. ಇಲ್ಲಿ ಏನಾಗುತ್ತೆ, ಸಣ್ಣ ಮಗು ಹುಟ್ಟಿ ಒಂದು 60 ವರ್ಷದ ತನಕ ಏನು ಅಂತ ಕೇಳಿದರೆ ಬದುಕಿ ಮದುವೆ ಎಲ್ಲ ಆಗಿ ಒಂದು 60-70 ವರ್ಷ ಆದ್ರ ಮೇಲೆ ಮತ್ತೆ ಅಲ್ಲಿ ನಾನು ಇಷ್ಟು ವರ್ಷ ಬದುಕಿದ್ದೇನೆ ಅಂತಲೂ ಕೆಲವೊಂದು ಕರ್ಮಾಂಗ ಮಾಡಲಿಕ್ಕಿದೆ. ಇಷ್ಟು ಸೂರ್ಯನನ್ನು ನೋಡಿದೆ, ಇಷ್ಟು ಚಂದ್ರನನ್ನು ನೋಡಿದೆ ನಾನು ಇಷ್ಟು ವರ್ಷದಲ್ಲಿ, ಆ ನೋಡಿದಂಥದ್ದಕ್ಕೋಸ್ಕರವಾಗಿ ಇನ್ನೂ ಇಷ್ಟು ವರ್ಷ ಆ ನಕ್ಷತ್ರಗಳೆಲ್ಲ ಬಂತು, ಅದನ್ನು ನಾವು ಸಂತೃಪ್ತಿ ಅದಕ್ಕೊಂದು ಕೃತಜ್ಞತೆ ಸಲ್ಲಿಸ್ಬೇಕಂತನೂ ಕೆಲವೊಂದು ಕ್ರಿಯೆಗಳನ್ನು ಮಾಡಬೇಕು, ಮಾಡ್ತಾ ಇದ್ದರೂ ಅದು ಉಂಟು. ಅದನ್ನು ಮಾಡಿಕೊಂಡಷ್ಟು ಏನಾಗ್ತದೆ, ನಮಗೆ ಬರುವಂಥ ಫಲಗಳೆಲ್ಲವೂ ಎಲ್ಲ ವಿಷಯಗಳನ್ನು, ದೇವತಾ ವಿಷಯಗಳಾಗಿರಬಹುದು. ಈಗ ನೀವು ರೋಡ್ನಲ್ಲಿ ಹೋಗ್ತಿರ್ಬೇಕಾದ್ರೆ ಒಂದು ಭಿಕ್ಷುಕನಿಗೆ ಒಂದು 10 ರೂಪಾಯಿಯನ್ನು ಕೊಡ್ತೀರಿ ಅಂತ ಆದರೂ ಅಷ್ಟೇ, ಎಲ್ಲವೂ ನಿಮಗೆ ಅನುಕೂಲವಾಗಲಿ ಅಂತ ಶಾಸ್ತ್ರದಲ್ಲಿ ಏನು ಹೇಳಿದೆ ಅಂತ ಕೇಳಿದ್ರೆ, ನೀವು ದುಡ್ದಂಥ ಹಣದಲ್ಲಿ ನೀವು ನಿಮ್ಮ ಮನೆ ಮಠವನ್ನು ಹೇಗೆ ನೀವು ಮೇಂಟೈನ್ ಮಾಡ್ತೀರೋ, ಇನ್ನೊಂದು ಭಾಗದಲ್ಲಿ ಬಡವರಿಗೆ ಕೊಡಬೇಕು, ಅರ್ಥಾತ್ ನಿರ್ಗತಿಕರಿಗೆ ಕೊಡುವಂಥದ್ದು, ಅನ್ನದಾನಾದಿಗಳನ್ನು ಮಾಡುವಂಥದ್ದು, ಪಿತೃಗಳ ಕೆಲಸವನ್ನು ಮಾಡುವಂಥದ್ದು, ದೇವತಾ ಕೆಲಸಗಳನ್ನು ಮಾಡುವಂಥದ್ದು, ಇವೆಲ್ಲವನ್ನು ಮಾಡಬೇಕು ಅಂತಿದೆ. ಇದು ನಿಮಗೆ ಗೊತ್ತಿಲ್ಲದಲ್ಲೇ ನೀವು ಒಂದು ಸಹಾಯಾದಿಗಳನ್ನು ಮಾಡಿರ್ತೀರಿ, ನಾನು ಮಾಡಿರ್ತೇನೆ, ನೋಡುವಂಥ ವೀಕ್ಷಕರು ಅಷ್ಟೇ, ಮರೆ ಅವ್ರ ಪಾಪ ಎಂತ ಒಂದು ಕೊಟ್ಬಿಡುವ ಅಂತ ಕೊಟ್ಟಿರ್ತಾರೆ. ಇದೆಲ್ಲ ಏನು ಅಂತ ಕೇಳಿದ್ರೆ ಎಲ್ಲೋ ಒಂದು ಜನ್ಮಾಂತರ ದೋಷಗಳು. ಈ ಪಿತೃ ಅನ್ನುವಂಥದ್ದು ಬಂತು ಅಂತಾದರೆ ಎಲ್ಲ ಜನ್ಮಾಂತರದ ದೋಷಗಳು. ಎಲ್ಲೋ ಹೋದ ಜನ್ಮದಲ್ಲಿ ಅವ್ರ ಕುಟುಂಬ, ಭಿಕ್ಷುಕನ ಕುಟುಂಬದ್ದೇ ಇವನೇನೋ ತಿಂದಿರಬಹುದು, ಈ ಜನ್ಮದಲ್ಲಿ ಬಂದು ಅದನ್ನು ಕೊಟ್ಟು ಆ ಒಂದು ಸಂಕೋಲೆಯಿಂದ ಬಿಡಿಸ್ಕೊಂಡಂಥ ಲೆಕ್ಕ ಅಂತ ಹೇಳಿ, ಇದೆಲ್ಲವೂ ಸಮೇತ ಆ ಪಿತೃಗಳಿಗೆ ಸಮರ್ಪಣೆ ಆಗುವಂಥದ್ದು. ಪಿತೃಗಳು ಮರಣ ಅಂತ ಆಯಿತು ಅಂತಾದರೆ ಮುಗೀತು, ಅದಕ್ಕೆ ಕರ್ಮಾಂಗ ಅನ್ನುವಂಥದ್ದು ಆಗಲೇಬೇಕು ಅಂತ ಹೇಳಿ.
ಹೇಗೆ ನಾವು ಹೊಸ ಕಾರನ್ನು ತೊಗೊಂಡಾಗ ಅದಕ್ಕೆಲ್ಲವನ್ನ ರೀತಿ ನೀತಿಗಳನ್ನು ನೋಡ್ತೇವೆ, ಅದಕ್ಕೆ ಪೇಪರ್ಸನ್ನು ರೆಡಿ ಮಾಡ್ತೇವೆ, ಅಂದಚಂದಗಳನ್ನು ರೆಡಿ ಮಾಡ್ತೇವೆ, ಹಾಗೆ ಒಂದು ಮರಣ ಆಯಿತು ಅಂತಾದರೆ ಅದಕ್ಕೆ ಕರ್ಮಾಂಗ ಅನ್ನುವಂಥದ್ದು ಕಟ್ಟಿಟ್ಟ ಬುತ್ತಿ. ಅದನ್ನು ಅವರವ್ರ ಧರ್ಮದಲ್ಲಿ ಏನೇನು ಆಚರಣೆಗಳನ್ನು ಅನಾದಿ ಕಾಲದಿಂದ ಮಾಡ್ಕೊಂಡು ಬಂದಿದ್ದಾರೋ ಅದಕ್ಕೆ ಚ್ಯುತಿಯಾಗದಂತೆ ಮಾಡ್ಕೊಂಡು ಹೋಗುವಂಥದ್ದು ಉತ್ತಮ ಅನ್ನುವಂಥದ್ದು. ಖಂಡಿತ ಗುರುಜಿ. ಇನ್ನು ಸಾಕಷ್ಟು ಜನ ಹೇಳ್ತಾರೆ ಈಗ ತೀರ್ಕೊಂಡವ್ರ ಫೋಟೋಗಳನ್ನ ಮನೇಲಿ ಇಟ್ಕೊಳ್ಬಾರ್ದು ಅಂತ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಗುರುಜಿ? ತೀರ್ಕೊಂಡವರು ಅದು ಶುದ್ಧ ತಪ್ಪು. ಯಾಕೆ ಅಂತ ಕೇಳಿದರೆ, ನನ್ನ ಈ ತಲೆಯಿಂದ ಮುಡಿಯಿಂದ ತಲೆ ಕಾಲ ತನಕನೂ ಸಮೇತ ಈ ಜನ್ಮ ಕೊಟ್ಟಂಥದ್ದು ನನ್ನ ತಂದೆ ತಾಯಿಯ ಭಿಕ್ಷೆ. ಅವರು ಇಲ್ಲ ಅಂತ ಹೇಳಿದ್ರೆ ನಾನು ಇರ್ತಾ ಇರಲಿಲ್ಲ. ಹಾಗಾಗಿ ಅವರನ್ನು ಪ್ರತಿನಿತ್ಯ ಸ್ಮರಣೆ ಮಾಡಬೇಕು. ಮಾತೃದೇವೋ ಭವ ಪಿತೃದೇವೋ ಭವ. ಹೇಗೆ ಜೀವಿತಾವಧಿಯಲ್ಲಿ ಶಾಸ್ತ್ರ ಏನು ಹೇಳ್ತದೆ ಅಂತ ಕೇಳಿದರೆ, ಬೆಳಗ್ಗೆ ಎದ್ರು ಕೂಡಲೇ ಸೂರ್ಯ ನಮಸ್ಕಾರಾದಿಗಳನ್ನು ಮಾಡಿ ನಿತ್ಯಕರ್ಮಗಳನ್ನು ಮುಗಿಸಿ ನಿಮ್ಮ ತಂದೆ ತಾಯಿಗೆ ನಮಸ್ಕಾರ ಮಾಡಿ ಅಂತ ಹೇಳ್ತಾ ಇದ್ರು. ಇವಾಗಿನ ಕಾಲದಲ್ಲಿ ಯಾರೂ ಮಾಡುವುದಿಲ್ಲ. ಹಾಗೆ ಹೆಂಡತಿ ಆದವಳು ಗಂಡನನ್ನು ನಮಸ್ಕರಿಸಬೇಕು ಅನ್ನುವಂಥದ್ದು ಇರುವಂಥದ್ದು. ಆದರೆ ಈಗಿನ ಕಾಲದಲ್ಲಿ ಯಾರೂ ಮಾಡೋದಿಲ್ಲ ಅದನ್ನು. ಯಾಕೆ ಅಂತ ಕೇಳಿದರೆ ಅವರಿಗೆ ಬೇಡ ಆಗಿದೆ. ಈ ಹಿಂದೆಯೂ ಅಷ್ಟೇ ಪಿತೃಗಳ ಫೋಟೋವನ್ನು ನಾವು ಮನೆಯಲ್ಲಿ ಇಟ್ಕೊಳ್ಳೇಬೇಕು. ಯಾಕೆ ಅಂತ ಕೇಳಿದರೆ ಎರಡು ರೀತಿಯಾಗೂ ನೋಡ್ಬೋದು. ಅವರ ಚಿಂತನೆಗಳು ಅನ್ನುವಂಥದ್ದು ನಮಗೆ ಆಗಾಗ ಅವರನ್ನು ನೋಡಿದಾಗ ನೆನಪಾಗ್ತದೆ. ನಮ್ಮ ತಂದೆ ಹಿಂಗೆ ಮಾಡ್ತಿರ್ಬೇಕಾದ್ರೆ ನಾವಪ್ಪ ಬೈತಿದ್ರು ಮರ ಇದ್ದಾಗ, ನಾ ಈಗ ನೋಡು ಅವರಿಲ್ಲ ಹೇಳಲಿಕ್ಕೆ. ಆ ನೆನಪಾದರೂ ಆಗ್ತದೆ. ಮನೆಯಲ್ಲಿ ಪಿತೃಗಳ ಫೋಟೋವನ್ನು ಇಟ್ಕೊಳ್ಳೇಬೇಕು. ತುಂಬ ಇಟ್ಕೊಳ್ಳೋದಲ್ಲ, ಒಂದೇ ನಮ್ಮ ತಂದೆ ಅವರ ತಂದೆ ಅವರ ತಂದೆ ಈ ಅಷ್ಟು ಮೂಲ ಮನೆಯಲ್ಲಿ ಇರ್ತಿತ್ತು. ನೀವು ಹಿಂದಿನ ಕಾಲದ ತುಂಬ ಒಂದು 150 ವರ್ಷದ ಹಳೆಯ ಮನೆಗಳಲ್ಲಿ ಹೋದರೆ ಗೊತ್ತಾಗ್ತದೆ, ಅಥವಾ ಈ ಕೆಲವೊಂದು ಚಲನಚಿತ್ರಗಳಲ್ಲೂ ತೋರಿಸಿರ್ಬೋದು, ನನಗೆ ಗೊತ್ತಿಲ್ಲ. ಅದರಲ್ಲೇನು ಇದು ನಮ್ಮ ತಾತ, ಇದು ಅವ್ರ ತಾತನ ತಾತ, ಇವರು ಅವ್ರ ತಾತನ ತಾತ ಅಂತ ತೋರಿಸ್ತಾ ಇರ್ತಾರೆ. ಯಾಕೆ ಅಂತ ಕೇಳಿದ್ರೆ ಪರಂಪರೆ ಅದು. ಅವ್ರು ಇವತ್ತು ಆ ಒಂದು ಕಾರಣ, ಆ ಒಂದು ಕೆಲಸವನ್ನು, ಈ ಒಂದು ಜನ್ಮ ಇದೆ ಅಂತ ಹೇಳಿದ್ರೆ ಅದು ಪಿತೃಗಳ ಭಿಕ್ಷೆ ಅಂತ ಹೇಳಿ. ಹಾಗಾಗಿ ಅವರನ್ನು ಫೋಟೋ ಇಟ್ಕೊಳ್ಳೇಬೇಕು. ಅವರ ದರ್ಶನವನ್ನು ಪ್ರತಿನಿತ್ಯ ಮಾಡಲೇಬೇಕು. ಕೃತಜ್ಞತೆ. ಈಗ ನಿಮಗೊಂದು ಕೆಲಸ ಕೊಡಿಸಿದವರಿಗೆ ಒಂದು ಯಾವಾಗಾದರೂ ತುಂಬ ಖುಷಿಯಾದಾಗ, ಇವರಿಂದ ನನಗೊಂದು ಕೆಲಸ ಸಿಕ್ತಪ್ಪ, ನನಗಿವತ್ತೇನೋ ಒಂದು ಅನುಕೂಲ ಆಗ್ತಾ ಇದೆ ಅಂತ ಹೇಳ್ತೀರೋ, ಹಾಗೆ ಈ ಜನ್ಮ ಅನ್ನುವಂಥದ್ದು ಕೊಟ್ಟಂಥದ್ದು ತಂದೆ ತಾಯಿ, ಅವರಿಗೆ ಕೃತಜ್ಞರಾಗಿರಬೇಕು. ಇಲ್ಲ ಅಂತ ಹೇಳಿದ್ರೆ ಏನಾಗ್ತದೆ, ಮತ್ತದೇ ಪೆಟ್ಟೆ, ಸ್ಮರಣೆ ಇಲ್ಲ, ಸ್ಮರಣೆ ಮಾಡ್ತಾ ಇರಬೇಕು ಅವರನ್ನು ಅನ್ನುವಂಥದ್ದು. ಮತ್ತು ಜ್ಯೋತಿಷ್ಯದಲ್ಲಿ ಇನ್ನೊಂದಿಷ್ಟು ದೋಷಗಳು ಬರ್ತಾ ಹೋಗ್ತದೆ. ಜ್ಯೋತಿಷ್ಯ ಅಂದರೆ ಇಷ್ಟೇ, ಏನಿದೆ ಅದನ್ನು ನಾವು ಹೇಳುವಂಥದ್ದು ಅಷ್ಟೇ, ಮತ್ತು ಇನ್ನೆಂಥದ್ದು ಇಲ್ಲ ಜ್ಯೋತಿಷ್ಯದಲ್ಲಿ. ಇಲ್ಲಿ ಏನು ಅವ್ರ ಕುಟುಂಬದಲ್ಲಿ ಆಗ್ತಿದೆ ಅನ್ನುವಂಥದ್ದು ನಾವು ನೋಡಿದಾಗ ಸಮಸ್ಯೆಗಳು ಗೊತ್ತಾಗ್ತದೆಯೋ ಅದರಂತೆ ನಾವು ಅದನ್ನು ಹೇಳ್ತಾ ಹೋಗ್ತೇವೆ. ಹಾಗಾಗಿ ಪಿತೃಗಳು, ಈ ದೇವತೆ ಮತ್ತು ಪಿತೃಗಳು ಎರಡೂ ತಕಡಿ ಇದ್ದಂತೆ. ಅದು ಯಾವುದೇ ಕಾರಣಕ್ಕೂ ಬಿಡಲಿಕ್ಕಿಲ್ಲ. ಬಿಟ್ಟು ಮತ್ತು ಅಲ್ಲಿಂದ ಸಮಸ್ಯೆಗಳು ಏನೇನೋ ಶುರು ಆಗ್ತದೆ. ಹಾಗಾಗಿ ಪಿತೃಗಳನ್ನು ಮತ್ತು ಕುಲದೇವರನ್ನು ಬಿಡಲಿಕ್ಕೆ ಇಲ್ಲ. ಬಿಟ್ವಿ ಅಂತಾದ್ರೆ ಮತ್ತೆ ತೊಂದರೆ, ಕಟ್ಟಿಟ್ಟ ಬುತ್ತಿ. ನೀವು ಬೇರೆ ಯಾವುದೂ ಮಾಡಬೇಡಿ. ಯಾವುದೋ ದೇವ್ರು ಹೇಳ್ತಾರೆ, ಆ ದೇವ್ರಿಗೆ ಹೋದೆ, ಈ ದೇವ್ರಿಗೆ. ನಮಗೆ ಒಬ್ಬ ಮನುಷ್ಯನಿಗೆ ಅನುಕೂಲ ಮಾಡುವಂಥದ್ದು ಒಂದೇ, ಏನು ಅಂತ ಕೇಳಿದ್ರೆ ಕುಲದೇವರು ಮತ್ತು ಪಿತೃಗಳು ಅಂತ ಹೇಳಿ. ನೀವು ಧರ್ಮದಿಂದ ಇರಿ. ಯಾರಿಗೋ ಮೋಸ ಮಾಡಿದೆ ಅಂತ ಹೇಳಿದ್ರೆ ಮತ್ತೆ ಅದು ವಾಪಸ್ ಬರ್ತದೆ ನಿಮಗೆ ಇನ್ನೊಂದು ಯಾವುದೋ ರೂಪದಲ್ಲಿ ಮೋಸ ಆಗ್ತದೆ. ಹಾಗಾಗಿ ಪಿತೃಗಳ ಕೆಲಸ ಎಲ್ಲ ಅದೇ ಮಾಡೋದು. ಏನಂತ ಕೇಳಿದರೆ ಅವ್ರದ್ದೆಲ್ಲ ಜೀವಿತಾವಧಿಯಲ್ಲಿ ನಮ್ಮ ಹಿಂದ್ಗಡೆ ಎಲ್ಲ ರೆಕಾರ್ಡ್ ಆಗ್ತಿರ್ತದೆ. ಹೇಗೆ ನಮ್ಮ ಕ್ಯಾಮ್ರಾ ಅನ್ನುವಂಥದ್ದು ರೆಕಾರ್ಡ್ ಆಗ್ತದೆಯೋ, ಕುಂಡಲಿನಿ ಶಕ್ತಿಯಲ್ಲಿ ಅಷ್ಟು ರೆಕಾರ್ಡ್ ಆಗ್ತಾ ಇರ್ತದೆ. ಚಿತ್ರಗುಪ್ತಂಗೆ ಹೋಗ್ಬಿಟ್ಟು ಕೊಡೋದೇ ಆ ಷಟ್ಚಕ್ರಗಳು. ನೋಡಿ ಇವರು ಇದೆಲ್ಲ ಮಾಡಿದ್ರ, ನೀನು ಸರಿಯಾಗಿ ನೋಡಿ ಕೊಡು ಅಂತ ಹೇಳಿ. ಆ ಸಂದರ್ಭದಲ್ಲೂ ಅಷ್ಟೇ ಈ ಪಿತೃಗಳ ಕೆಲಸಗಳನ್ನು ಮಾಡಿದಷ್ಟು ನಮ್ಮ ಪಾಪ ಅನ್ನುವಂಥದ್ದು ಅಷ್ಟೇ ಕ್ಷೀಣಿಸ್ತಾ ಬರ್ತದೆ. ಹಾಗಾಗಿ ಹೆಚ್ಚೆಚ್ಚು ನಾವು ಪಿತೃಗಳನ್ನು ಆರಾಧನೆ ಮಾಡುವಂಥದ್ದು ಮಾಡಬೇಕು ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಖಂಡಿತ ಗುರುಜಿ. ಇನ್ನು ಈ ಪಿತೃಗಳಿಗೆ ಎಡೆ ಇಡಬೇಕಾದ್ರೆ ಒಂದೊಂದು ಕಡೆ ಒಂದೊಂದು ರೀತಿ ಮಾಡ್ತಾರೆ. ಕೆಲವರು ಈ 9 ಎಡೆಗಳನ್ನ ಇಡೋದು, ಇನ್ನು ಕೆಲವರು 5 ಎಲೆಗಳನ್ನ ಇಡೋದು, ಈ ರೀತಿ. ಸೊ ಯಾವುದು ಸರಿ ಅಂತ? ಒಂದು, ಇಲ್ಲಿ ಪಿತೃಗಳಿಗೆ ಮಾಡುವಾಗ ಮುಖ್ಯವಾಗಿ ನೋಡುವಾಗ ಮೋಕ್ಷ ನಾರಾಯಣ ಅಂತ ಹೇಳಿ, ಮೋಕ್ಷ ಕೊಡೋನು ಯಾರು ಅಂತ ಕೇಳಿದರೆ ನಾರಾಯಣ ಅಂತ ಹೇಳಿ. ಹಾಗಾಗಿ ಆ ಮೋಕ್ಷ ಕೊಡುವಂಥ ಒಂದು ಅವ್ರವ್ರ ಅಭಿಪ್ರಾಯದ ಪ್ರಕಾರವಾಗಿ ಅವ್ರವ್ರ ಕುಟುಂಬದಲ್ಲಿ ನಡೆಸ್ಕೊಂಡು ಬಂದಂಥದ್ದು ಒಂದು ದೇವರಿಗೆ ಕೊಡುವಂಥದ್ದು ಎಡೆಗಳನ್ನು. ಇನ್ನೊಂದೇನು ಅಂತ ಕೇಳಿದ್ರೆ ಪಿತೃಗಳಿಗೆ ಕೊಡುವಂಥದ್ದು. ಆ ಪಿತೃಗಳಿಗೆ ಕೊಡುವಂಥ ಎಡೆಯೇ ಕಾಗೆಗಳಿಗಿಡೋದು, ಮೀನಿಗಿಡೋದು. ಯಾಕಂದರೆ ಇಲ್ಲಿ ನಾವು ಇಟ್ಟಿರ್ತೇವೆ ಅವ್ರ ಫೋಟೋದ ಎದುರುಗಡೆ ಅವ್ರಿಗೆ ಇಷ್ಟ ಆಗುವಂಥ ವಸ್ತುಗಳನ್ನೆಲ್ಲ ಇಟ್ಟಿರ್ತೇವೆ, ಇಲ್ಲ ಪಿಂಡ ಪ್ರದಾನಾದಿಗಳನ್ನು ಮಾಡಿರ್ತೇವೆ. ಅದನ್ನು ತೆಕ್ಕೊಂಡೇನು ಅಂತ ಕೇಳಿದರೆ ಮತ್ತೆ ಅಲ್ಲಿ ಹೊರಗಡೆ ಸಮರ್ಪಣೆ ಮಾಡೋದು. ಅವರು ಆ ಕೀಟಗಳ ಮುಖಾಂತರವಾಗಿ ಬಂದು, ಆ ಒಂದು ಪ್ರಾಣಿಗಳ ಮುಖಾಂತರವಾಗಿ ಬಂದು ಅದನ್ನು ಭೋಕ್ತಿ ಅಂದರೆ ತಗೊಂಡು ಸಮರ್ಪಣೆ ಮಾಡ್ಕೊಂಡು ಹೋಗ್ತಾರೆ ಅಂತ. ಹಾಗೆ ಈಗ ನಾವೇನು ಮಾಡ್ತೇವೆ, ಹಿಂದೆ ಇದ್ದಿದ್ದು ಒಂದೇ. ಏನು ಅಂತ ಕೇಳಿದರೆ ಒಂದು ಇದೊಂದೆಡೆ ಒಂದು ಒಟ್ಟು 3 ರೀತಿಯಾಗಿ ಇಡ್ತಾ ಇದ್ರು.
ಆದರೆ ಈಗಿನ ಕಾಲದಲ್ಲಿ 9 ಇಡ್ತಾರೆ, 15 ಇಡ್ತಾರೆ. ಯಾಕೆ ಅಂತ ಕೇಳಿದ್ರೆ, ನನಗೆ ಮನೆ ದೇವರ ಜೊತೆಗೆ ಇದನ್ನು ನಾನು ಆರಾಧನೆ ಮಾಡ್ತಿದ್ದೆ, ಈ ದೇವರಿಂದನೂ ನಂಗೆ ಒಳ್ಳೇದಾಗಿದೆ, ಇಡು ಅದಕ್ಕೂ ಒಂದೆಡೆ. ಹೌದು. ಅದು ತಪ್ಪು, ಆಗ ಮಾಡಬಾರ್ದು. ಆದರೆ ಒಂದ್ಸಲಿ ಇನ್ನೊಂದೇನು ಅಂತ ಕೇಳಿದ್ರೆ ಅಲ್ಲೂ ನಮಗೆ ಸಮಸ್ಯೆ ಆಗ್ತದೆ. ಈಗ ನಾನು ಹೇಳಿದೆ ಅಂತೇಳಿ ನಾಳೆ ಯಾರ್ದೋ ಪಿತೃಗಳ ಕೆಲಸ ಇತ್ತು, 9 ಭಟ್ರು ಹೇಳಿದ್ದಾರೆ, ನಾನಿಲ್ಲ 2 ಇಡೋದು ಅಂತ. ಹಾಗೆ ಮಾಡಬಾರ್ದು. ಒಂದು ಸಲ ಪ್ರಾರಂಭ ಮಾಡಿದ್ರ ಮೇಲೆ ಮತ್ತು ಅದನ್ನು ನಿಲ್ಲಿಸ್ಲಿಕ್ಕಿಲ್ಲ. ಶ್ರಾದ್ದಗಳು ಅಷ್ಟೇ. ಈಗ ನಾನು ನನ್ನ ತಮ್ಮ ಇಬ್ಬರು ಹೊಡೆದಾಡ್ಕೊಳ್ತೇವೆ. ನಾನೇನು ಮಾಡ್ತೇನೆ, ಮೊದಲು ನಾನು ಅಣ್ಣನಾದ್ರಿಂದ ನಮ್ಮ ಮನೇಲಿ ನಾನು ಶ್ರಾದ್ದಾದಿಗಳನ್ನು ಮಾಡ್ತಾ ಇರ್ತೇನೆ. ಆ ಶ್ರಾದ್ದಾದಿಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಇಬ್ಬರಿಗೂ ವೈಮನಸ್ಸೆ ಆಯಿತು ಅಂತ ಹೇಳಿದ್ರೆ, ಹೋಗಿ ನಾನು ಇಲ್ಲಿ ಮಾಡಲ್ಲ, ನಾನು ತಮ್ಮ ಆದ್ದರಿಂದ ನಾನು ನನ್ನ ಪಾಡಿಗೆ ನಾನು ನಮ್ಮ ಮನೇಲಿ ಮಾಡ್ಕೊಳ್ತೀನಿ, ನೀನು ನಿಮ್ಮ ಮನೇಲಿ ಮಾಡ್ಕೊಳ್ತೀನಿ. ಆದರೆ ಅದು ಮಾಡಬಾರ್ದು. ಒಂದೇ ಮನೆಯಲ್ಲಿ ಶ್ರಾದ್ದದ ಅಡಿಗೆಗಳಾಗಬೇಕು ಅಥವಾ ಎಡೆಗಳ ಅಡಿಗೆಗಳಾಗಬೇಕು. ಅದಕ್ಕೆ ಅದು ಯಾಕೆ ಅಂತ ಕೇಳಿದರೆ, ಅದು ಬೇರೆ ಬೇರೆ ಆಗಬಾರ್ದು. ಸಕುಟುಂಬ, ಈಗ ತುಂಬು ಕುಟುಂಬದವರಾಗಿ ಪಿತೃಗಳಿಗೆ ಸೇವೆ ಮಾಡಬೇಕೇ ಹೊರತು ನನಗೂ ನಿಮಗೂ ಈ ಅಣ್ಣ ತಮ್ಮ ದಿಕ್ಕಳಿಗೂ ವೈಮನಸ್ಸೆ ಇದೆ ಅಂತ ಹೇಳಿ ಬೇರೆ ಬೇರೆ ಅಡುಗೆಗಳನ್ನು ಮಾಡಬಾರ್ದು. ಆಗ ಹಾಕುವಂಥದ್ದು ಬೇರೆ ಆಗ್ತದೆ. ಮತ್ತು ಅದನ್ನು ಯಾವುದೇ ಕಾರಣಕ್ಕೂ ಮತ್ತೆ ಸೇರಿಸ್ಲಿಕ್ಕಿಲ್ಲ. ಅವ್ನು ಮಾಡೋದು ಅವ್ನು ಮಾಡಲೇಬೇಕು, ಇಲ್ಲಿ ಮಾಡೋದು ಇಲ್ಲಿ ಮಾಡಲೇಬೇಕು. ಹಾಗೆ ಇದರ ವಿಚಾರಗಳು ತುಂಬ ಸ್ಪಷ್ಟವಾಗಿ ಕೆಲವೊಂದು ಗ್ರಂಥಗಳಲ್ಲಿ ಬರೆದಿದ್ದಾರೆ. ಹಾಗಾಗಿ ಅದನ್ನು ನಾವು ಹಾಗೇ ಮುಂದುವರಿಸ್ಕೊಂಡು ಹೋಗುವಂಥದ್ದು, ಯಥಾವಿಧಿಯಾಗಿ ಮುಂದುವರಿಸ್ಕೊಂಡು ಹೋಗುವಂಥದ್ದು ಉತ್ತಮ. ವೈಮನಸ್ಸು ಮನುಷ್ಯ ಮಾಡ್ಕೊಳ್ಬೋದು. ಈ ಪಿತೃಗಳ ದೇವತೆಗಳ ಇದು ಮಾಡಿದರೆ ಅದು ಅವ್ರನ್ನೇ ಇಲ್ಲ ಅನ್ನಿಸ್ಬೋದು, ಆ ಶಕ್ತಿಗಳು ಇರ್ತದೆ. ಹಾಗಾಗಿ ಶಾಸ್ತ್ರಬದ್ಧ ಏನು ಋಷಿ ಪ್ರಣೀತವಾಗಿರ್ತಕ್ಕಂತಹ ವಿಷಯಗಳಿದ್ದಾವೆ, ಅದನ್ನು ನಾವು ಸ್ವಲ್ಪವೂ ತಿರುಚದಲೆ ಅಂತ ಹೇಳಿದರೆ, ಅದನ್ನು ಬದಲಾವಣೆ ಮಾಡ್ದಲೆ ಅದನ್ನೇ ಮಾಡ್ಕೊಂಡು ಹೋಗುವಂಥದ್ದು ಉತ್ತಮ. ಎಸ್ ಗುರುಜಿ, ಒಬ್ರು ಕಾಲರ್ ಇದ್ದಾರೆ, ರಾಧಾ ಅಂತ, ಮಾತಾಡ್ಸೋಣ. ನಮಸ್ತೆ ಮಾ. ನಮಸ್ತೆ ಮಾ. ಯಾರ ಬಗ್ಗೆ ಕೇಳಬೇಕಿತ್ತು? ಇಲ್ಲ, ಇದ್ರ ಪಿತೃದ ಕೇಳಬೇಕಾಗಿತ್ತು. ಡೇಟ್ ಆಫ್ ಬರ್ತ್ ಹೇಳಿ. ನಂದಿಲ್ಲ, ಅವನ ಮಗಂದು ಶಿವಪ್ರಸಾದ್ ಅಂದ್ಬಿಟ್ಟು. ಹೇಳಿ ಹೇಳಿ. 3 89. ಹಾ, ಗುರುಜಿ ಇದ್ದಾರೆ, ಮಾತನಾಡಿ ಮಾ. ಸರಿ. ಯಾವ ತಿಂಗಳು? ಮಾರ್ಚ್ ಸಮಯ. ಮಾರ್ಚ್. ಎಂತ ಕೇಳಬೇಕಿತ್ತು? ಇದು ಪಿಂಡದ ನಮ್ಮ ಮನೆಗೆ ನಾನು ಒಬ್ಳೆ ಮಾಡಿ ಇರ್ತೀನಿ ಅವ್ರಿಗೆ, ದೊಡ್ಡವ್ರಿಗೆ. ಅವ್ನು 2-3 ವರ್ಷದಿಂದ ಮನೆಗೆ ಬರ್ತಾ ಇಲ್ಲ. ಮದ್ವೆ ಲವ್ ಮ್ಯಾರೇಜ್ ಮಾಡ್ಕೊಂಡು ಮದ್ವೆ ಮಾಡ್ಕೊಂಡು ಹೋಗಿದ್ದಾನೆ. ಅವನ ಸಮಯ ಏನಾದರೂ ಗೊತ್ತಾ? ಸಮಯ ಗೊತ್ತಾ? ಸಮಯ ಗೊತ್ತು. ಸಮಯ ಹೇಳಿ. 55 ನಿಮಿಷ. ಇನ್ನೊಮ್ಮೆ ಹೇಳಿ. 2 ಗಂಟೆ 55 ನಿಮಿಷ. 2 ಗಂಟೆ 55 ನಿಮಿಷ ಅಲ್ವಾ? ಎಂತ ಹೆಸರಂದ್ರಿ? ಶಿವಪ್ರಸಾದ್. ಹಾ, ಈಗ ಅವನು ಬರ್ತಾ ಇಲ್ಲ ಅಲ್ವಾ? ಬರ್ತಾ ಇಲ್ಲ ಸ್ವಾಮಿ. ಬರ್ತಾ ಇಲ್ಲ. ಬೆಳಗ್ಗೆ ಹುಟ್ಟಿದ್ದ ಸಂಜೆನಾ? ಬೆಳಿಗ್ಗೆ ಸಮಯ. ಬೆಳಗ್ಗೆ ಅಲ್ವಾ? ಅಲ್ಲಿಗೆ 2ನೇ ತಾರೀಕು ರಾತ್ರಿ 3ನೇ ತಾರೀಕು ಬೆಳಗ್ಗೆ ಆಗ್ತದಾ? ಅದು 22. ಹಾ, 22 3 1989. 22 3 1989 ಅಲ್ವಾ? ಸ್ವಾಮಿ. ಯಾವ ಊರಮ್ಮ? ಬೆಂಗಳೂರ ಸ್ವಾಮಿ. ಉತ್ತರ ನಕ್ಷತ್ರ ಕನ್ಯಾ ರಾಶಿಯಾ? ಸ್ವಾಮಿ. ಇಲ್ಲಿ ನೋಡಿ, ವ್ಯಯದಲ್ಲಿ ಶನಿ ಮತ್ತು ತೃತೀಯದಲ್ಲಿ ಶುಕ್ರ ರವಿ ಒಟ್ಟಿಗಿರುವಂಥದ್ದು. ಇದು ಬೇಡ ಬಿಡಿ. ಈಗ ಇಷ್ಟಪಟ್ಟು ಮದುವೆ ಆಗಿರುವಂಥ ಲಕ್ಷಣ ಒಂದು, ನಿಮ್ಮ ಸಂಬಂಧದಲ್ಲಿ ಬಿಟ್ಟು ಬೇರೆ ಜಾತಿಯ ಮದುವೆಗಳನ್ನಾದಂಥ ಲಕ್ಷಣಗಳು ಕಾಣಿಸ್ತಾ ಉಂಟು. ಇಲ್ಲಿ ನಿಮ್ಮ ಕುಟುಂಬದ ಕುಲದೇವತಾ ಕೋಪ ಅನ್ನುವಂಥದ್ದು ಶುರುವಾಗಿದೆ. ಅವನು ಎಂತ ಕೆಲಸ ಮಾಡೋದು? ಅವನು ಸೇವಿಂಗ್ ಶಾಪ್ ಇಟ್ಟಿದ್ದಾನೆ ಸ್ವಾಮಿ. 2009 ಮತ್ತು 2012 ಒಳಭಾಗದಲ್ಲಿ ಅವನಿಗೆ ಕೆಲವೊಂದು ಸಮಸ್ಯೆಗಳಾಯ್ತು ಗೊತ್ತಾ? ಸೇಮ್ ಹಾಗೇ ತೊಂದರೆಗಳು ಇನ್ನು ಪ್ರಾರಂಭ ಶುರು ಆಗ್ತದೆ ಅವನಿಗೆ. ನೀವು ಪಿತೃಗಳಿಗೆ ಮಾಡುವಂಥದ್ದು ನಿಲ್ಲಿಸೋದು ಬೇಡ, ಮಾಡುವಂಥದ್ದು ಮಾಡ್ತಾ ಹೋಗಿ. ಸದ್ಯದ ಪರಿಸ್ಥಿತಿಗೆ ಅವನಿಗೆ ಮತ್ತೆ ಅದೇ ರೀತಿಯಾಗಿ ಸಮಸ್ಯೆಗಳೆಲ್ಲ ಶುರು ಆಗ್ತದೆ. ಆಮೇಲೆ ಮತ್ತೆ ನೀವೆಲ್ಲರೂ ಸೇರಿ ಒಟ್ಟಿಗೆ ಜೀವನ ಮಾಡುವಂಥ ಯೋಗಗಳೆಲ್ಲ ಇಲ್ಲಿ ಗೋಚರದಲ್ಲುಂಟು. ಸದ್ಯದ ಪರಿಸ್ಥಿತಿಗೆ ತಂದೆ ಅಥವಾ ತಾಯಿಯನ್ನು ತ್ಯಜಿಸಿ ಅಥವಾ ಅವರಿಂದ ದೂರ ಹೋಗಲ್ಪಟ್ಟು ಅಲ್ಲಿ ಸ್ವಲ್ಪ ಜೀವನಾದಿಗಳನ್ನು ಮಾಡಿ ಅನುಭವಿಸಿದ ನಂತರ ಅವನು ವಾಪಸ್ ಬರುವಂಥ ಲಕ್ಷಣಗಳಿದೆ. ಅವನ ಮನಸ್ಸಿನಲ್ಲಿ ಕೆಲವೊಂದು ಬದಲಾವಣೆಗಳೆಲ್ಲ ಆಗಿ ತಂದೆ ಅಥವಾ ತಾಯಿಯೊಟ್ಟಿಗೆ ಇರುವಂಥವ್ರು ಅಂದರೆ ಹಿರಿಯರೊಟ್ಟಿಗೆ ಇರುವಂಥ ಯೋಗಗಳು ಅವನಲ್ಲಿ ಉಂಟು.
ಸದ್ಯದ ಪರಿಸ್ಥಿತಿಗೆ ನಿಮ್ಮ ಕುಲದೇವತಾ ಪ್ರಾರ್ಥನೆಯನ್ನ ಮಾಡಿ. ಸರಿ ಸ್ವಾಮಿ. ನಂತರದಲ್ಲಿ ನಮ್ಮವ್ರು ನಿಮಗೆ ಫೋನ್ ಮಾಡ್ತಾರೆ, ಅವರು ಬರ್ಲಿಕ್ಕೆ ಏನು ಮಾಡಬೇಕು ಅನ್ನುವಂಥದ್ದನ್ನೆಲ್ಲ ನಾನು ಅದನ್ನ ವಿಷಯಗಳನ್ನು ಹೇಳ್ತೇನೆ. ಯಾಕಂದ್ರೆ ನಿಮ್ಮೊಬ್ಬರಿಗೆ ಹೇಳೋದು ದೊಡ್ಡ ವಿಷಯ ಅಲ್ಲ. ಈ ರೀತಿ ಅವನು ಮನಸ್ಪರಿವರ್ತನೆ ಆಗಲಿಕ್ಕೆ, ಅವನು ಮನಸ್ಪರಿವರ್ತನೆ ಆಗಿ ನಿಮ್ಮ ಮನೆಗೆ ಬರ್ಲಿಕ್ಕೆ ಏನೇನು ಮಾಡ್ಬೇಕಂತ ಹೇಳುವಂಥದ್ದು ದೊಡ್ಡ ವಿಷಯ ಅಲ್ಲ. ನಿಮ್ಮ ಜೊತೆಗೆ ಇನ್ನೂ ಒಂದಿಷ್ಟು ಜನ ನೋಡ್ತಿರೋರು ಅದನ್ನೇ ಮಾಡಿ ಬಿಡ್ತಾರೆ. ಎಲ್ಲರಿಗೂ ನಾವು ಒಂದೇ ಟ್ಯಾಬ್ಲೆಟ್ ಕೊಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ? ಹಾಗಾಗಿ ನಂತರದಲ್ಲಿ ಅದ್ರ ಬಗ್ಗಾಗಿ ಫೋನ್ ಮಾಡಿ ಹೇಳ್ತಾರೆ ನಮ್ಮವ್ರು. ಆಯ್ತಾ? ಒಳ್ಳೇದಾಗ್ಲಿ. ಧನ್ಯವಾದ ರಾಧಾ ಅವರೇ, ಕರೆ ಮಾಡಿದ್ದಕ್ಕೆ. ಎಸ್ ಗುರುಜಿ, ಇಷ್ಟೊತ್ತು ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ, ಧನ್ಯವಾದಗಳು. ಧನ್ಯವಾದ. ಎಸ್, ನೋಡಿದ್ರಲ್ವಾ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.